ಪ್ರಯತ್ನದಲ್ಲಿ ನಂಬಿಕೆ ಇಡಿ ಅಥವಾ ದೇವರಲ್ಲಿ ನಂಬಿಕೆ ಇಡಿ ಅಥವಾ ನಿಮ್ಮಲ್ಲಿ ನಂಬಿಕೆ ಇಡಿ ಅಥವಾ ಇನ್ನೊಬ್ಬರಲ್ಲಿ ನಂಬಿಕೆ ಇಡಿ, ಎಲ್ಲಾದ್ರೂ ಇಡಿ, ಒಟ್ಟಿನಲ್ಲಿ ನಂಬಿಕೆನ ಇಡಿ. ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ನಾನು ಹೀಗಾಗ್ತೀನಿ, ನನ್ನಿಂದ ಸಾಧ್ಯ ಇದೆ ಅಂತ ನೀವು ಯಾವಾಗ ಅನ್ಕೊಳ್ತೀರಿ ಅದೇ ಕ್ಷಣದಿಂದ ನಿಮ್ಮಲ್ಲಿ ಬದಲಾವಣೆಗಳು ಆರಂಭ ಆಗುತ್ತೆ. ನಿಮ್ಮ ಉದ್ದೇಶ ಒಳ್ಳೆಯದಾಗಿದ್ರೆ, ನಿಮ್ಮ ಗುರಿ ಸ್ಪಷ್ಟವಾಗಿದ್ರೆ, ನಿಮ್ಮ ದಾರಿ ಸ್ವಚ್ಛವಾಗಿದ್ರೆ, ಯಾರಿಗೂ ಎಲ್ಲಿಯೂ ಯಾವುದೇ ಕಾರಣಕ್ಕೂ ಹೆದರುವಂತಹ ಸಂದರ್ಭಗಳು ಬರುವುದಿಲ್ಲ. ಅಬ್ಸರ್ವ್ ಮಾಡಿ ನೋಡೋಣ, ಈ ಜಗತ್ನಲ್ಲಿ ಟಾಪ್ ಆಗಿರೋರು ಎಲ್ಲರೂ ಕೂಡ ಅಟ್ ಲೀಸ್ಟ್ ಒಂದರಲ್ಲಿ ಅವ್ರು ಟಾಪ್ ಇದ್ದಾರೆ. ನಿಮ್ಮದು ಅಂತ ಒಂದು ಕ್ಷೇತ್ರ ಇರಲಿ, ಅಲ್ಲಿ ನಿಮ್ಮನ್ನ ಯಾರು ತಡೆಯದೇ ಇರುವಂತ ಲೆವೆಲ್ಗೆ ನೀವು ಹೋಗ್ಬೇಕು, ಇರ್ರಿಪ್ಲೇಸಬಲ್ ಇರಬೇಕು. ನಿಮ್ಮ ಕೆಲಸವನ್ನು ಯಾರಿಂದ ಕಾಪಿ ಕೂಡ ಮಾಡೋಕ್ಕಾಗಬಾರ್ದು, ಆ ಲೆವೆಲ್ ನಲ್ಲಿ ನೀವು ಇರಬೇಕು. ನಿಮಗೆ ಬಿಟ್ಟು ಬೇರೆ ಯಾರಿಗೆ ಕೊಟ್ಟರು ಕೂಡ ಅದು ಯಶಸ್ವಿ ಆಗಲ್ಲ ಅನ್ನೋದು ನಿಮ್ಮ ಟಾಪ್ ಮ್ಯಾನೇಜ್ಮೆಂಟ್ ಅವರಿಗೆ ಯಾವಾಗ ಗೊತ್ತಾಗುತ್ತೋ ಅವತ್ತು ನೀವು ಗೆದ್ದ ಹಾಗೆ. ನೆನ್ಪಿಟ್ಕೊಳ್ಳಿ, ನೀವೆಲ್ಲರೂ ಕೂಡ ನಾಯಕರು. ನಿಮ್ಮನ್ನ ನಾಯಕರಾಗಿ ನೋಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ನೀವು ಯಾರ ಹಿಂಬಾಲಕರು ಆಗಬಾರ್ದು. ನಿಮ್ಮ ಡೈರಿನಲ್ಲಿ ಮೊದಲ ಪೇಜ್ನಲ್ಲಿ ಬರ್ಕೊಂಡ್ಬಿಡಿ ಲೀಡರ್ ಅಂತ. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕನ್ನಡ IAS ಅಕಾಡೆಮಿ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ಹೇಳಿದಂತೆ ಡೈರಿಯನ್ನು ಎಲ್ರಿಗೂ ಕೊಂಡ್ಕೊಳ್ಳಿ ಅಂತ ಹೇಳಿದ್ವಿ. ಡೈರಿಯನ್ನು ನೀವೆಲ್ಲರೂ ಬರೀಬೇಕು, ಅದರಿಂದ ನಿಮ್ಮಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆಗಳಾಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಡೈರಿ ದ ಗೇಮ್ ಚೇಂಜರ್ ಎನ್ನುವಂತ ಒಂದು ಹೆಸರನ್ನು ಇಟ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀವಿ. ಗಮನ ಇಟ್ಕೊಂಡು ಪೂರ್ತಿಯಾಗಿ ಕೇಳಿ. ನಿಜವಾಗ್ಲೂ 2024ರಲ್ಲಿ ನೀವು ಅಂದುಕೊಂಡಿರುವಂತಹ ಬಹಳಷ್ಟು ಕನಸುಗಳನ್ನು ನೀವು ಹೇಗೆ ಈಡೇರಿಸ್ಕೊಳ್ಬಹುದು, ನಿಮ್ಮಲ್ಲಿ ಬದಲಾವಣೆಗಳನ್ನ ನೀವು ಹೇಗೆ ತಂದುಕೊಳ್ಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಮಾತನಾಡಲಿದ್ದೀನಿ. ಹಾಗಾದ್ರೆ ವೇಟ್ ಮಾಡೋದು ಬೇಡ, ಲೆಟ್ಸ್ ಬಿಗಿನ್ ದ ಜರ್ನಿ ಫಾರ್ 2024. ನೋಡಿ, ಈ ವಿಡಿಯೋವನ್ನು ನಾನು 3 ವಿಭಾಗಗಳಲ್ಲಿ ವಿಂಗಡಿಸಿದ್ದೀನಿ. ಅದರಲ್ಲಿ ಮೊದಲನೇದು ಬ್ರೈನ್ ಸ್ಟಾರ್ಮಿಂಗ್, ಉಳಿದಿರೋದನ್ನ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ಯಾಕೆ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ, ನಿಮಗೆ ಏನೇನು ಉದ್ದೇಶ ಇದ್ರ ಹಿಂದಿರೋದು ಅಂತ ನೋಡಿದಾಗ ನೋಡಿ, 2024ರಲ್ಲಿ ನಿಮ್ಮ ಎಲ್ಲಾ ಕನಸುಗಳು ಈಡೇರಬೇಕು. ನೀವು ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ಓದು ಮುಂದುವರಿಬೇಕು. ಪಕ್ಕದಲ್ಲಿ ಏನಾದರೂ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ನೀವು ಹಣಕಾಸಿನಲ್ಲೂ ಕೂಡ ಅಭಿವೃದ್ಧಿ ಹೊಂದಬೇಕು. ನಿಮ್ಮ ಆರೋಗ್ಯ ಸುಧಾರಿಸಬೇಕು. ನಿಮ್ಮ ಸ್ನೇಹ ಏನಾದರೂ ಒಡೆದು ಹೋಗಿದ್ರೆ ಅಥವಾ ಹೊಸ ಹೊಸ ಸ್ನೇಹಿತರಿಗೆ ನಿಮ್ಮ ಜೀವನದಲ್ಲಿ ಬೇಕಾಗಿದ್ರೆ ಅದನ್ನು ನೀವು ಗಳಿಸ್ಕೊಳ್ಬೇಕು. ಇನ್ನು ಪ್ರೀತಿ ಪ್ರೇಮಗಳ ವಿಚಾರಗಳಲ್ಲೂ ಕೂಡ ನೀವು ಯಶಸ್ವಿ ಆಗಬೇಕು. ಹಾಗೆ ಸಾಮಾಜಿಕ ಸ್ಥಾನಮಾನ, ನಿಮ್ಮ ಸಾಮಾಜಿಕ ಸ್ಥಾನಮಾನವು ಕೂಡ ಉನ್ನತ ಹಂತಕ್ಕೆ ಏರಬೇಕು. ಜೊತೆಗೆ ನೆಮ್ಮದಿ ಇರಬೇಕು. ಬಹುಶಃ ನನ್ನ ಮೈಕ್ ಇದೆ ಅಲ್ಲಿ, ಕಾಣ್ತಾ ಇಲ್ಲ ಅನ್ಸುತ್ತೆ. ಓಕೆ, ನೆಮ್ಮದಿ ಇರಬೇಕು. ನೆಮ್ಮದಿ ಮುಖ್ಯ ಆಗತ್ತೆ, ಹೌದಲ್ವಾ? ಕೊನೆಗೆ ಕೆಲವೊಬ್ರು ಆಧ್ಯಾತ್ಮಿಕದಲ್ಲಿ ನಿಮ್ಮದೇ ಆದಂತಹ ಒಂದು ಆಸಕ್ತಿಗಳನ್ನ ಬೆಳೆಸ್ಕೊಂಡಿರ್ತೀರಿ, ಅದರಲ್ಲೂ ಕೂಡ ನೀವು ಯಶಸ್ವಿ ಆಗ್ಬೇಕನ್ನೋದು. ಸರಿ, ಹಾಗಾದ್ರೆ ಏನೇನು ಮಾಡ್ಬೇಕು ಸರ್ ಇದೆಲ್ಲನೂ ಕೂಡ ಯಶಸ್ವಿ ಆಗ್ಬೇಕಂತ ಅಂದ್ರೆ? ಏನು ಬೇಡ, ನೀವೇನು ಮಾಡಬೇಡಿ. ಒಂದು ಒಳ್ಳೆ ಡೈರಿ ತೆಗೆದುಕೊಳ್ಳಿ, ಪ್ರತಿದಿನ ಅದರಲ್ಲಿ ಬರಿತಾ ಹೋಗಿ. ಏನು ಬರೆಯೋಣ ಸರ್? ಡೈರಿ ಏನೋ ತಗೊಳ್ತೀವಿ, ಎಂಥದ್ದು ತಗೊಳ್ಬೇಕು ಸರ್? ತಗೊಂಡಿರೋರು ನೀವೆಂಥದ್ದೇ ತಗೊಂಡಿರಿ ಪರವಾಗಿಲ್ಲ, ಯಾರು ತಗೊಂಡಿಲ್ಲ ನೀವು ಹೊಸದಾಗಿ ಡೈರಿಯನ್ನು ಖರೀದಿ ಮಾಡ್ಬೋದು. 100 ರೂಪಾಯಿ ಕೂಡ ಡೈರಿ ಸಿಗುತ್ತೆ, 200, 500 ರೂಪಾಯಿವರೆಗೂ ಕೂಡ ಡೈರಿಗಳು ಸಿಗುತ್ತೆ. ನಿಮ್ಮ ಶಕ್ತಾನುಸಾರ ನಿಮ್ಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೋ ಒಂದು ಡೈರಿ ತೆಗೆದುಕೊಳ್ಳಿ. ಅದರಲ್ಲಿ ಹೇಗೆ ಬರಿಬೇಕು, ಏನು ಬರಿಬೇಕು, ಅದನ್ನು ನಿಮ್ಮ ವೆಪನ್ ಆಗಿ, ಒಂದು ಅಸ್ತ್ರವನ್ನಾಗಿ ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ಲಿದ್ದೇನೆ. ಮೊದಲನೇದಾಗಿ ನೋಡಿ, ಏನು ಬರಿಬೇಕು ಅಂತ ಅಂದರೆ ಡೈರಿನಲ್ಲಿ ರೈಟ್ ಅಬೌಟ್ ದ ಇವೆಂಟ್ಸ್ ಆಫ್ ಯುವರ್ ಡೇ. ನೀವೇನೇನು ಅವತ್ತು ಅಂದ್ಕೊಂಡಿರ್ತೀರಿ ಅಥವಾ ನಾಳೆ ನೀವು ಏನೇನು ಮಾಡ್ಬೇಕು ಅನ್ಕೊಂಡಿರ್ತೀರಿ ಅದನ್ನ ಇವತ್ತೇ ಚಿಕ್ಕದಾಗಿ ಬರೆದುಕೊಂಡು ಬಿಡಬಹುದು. ಪೂರ್ತಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಏನೇನು ಮಾಡೋರು ಎಲ್ಲಾನು ಬರಿಬೇಕಾ ಸರ್? ಹೌದು, ಅದನ್ನು ಬರಿಬಹುದು. ಇಲ್ಲ, ನಾಳೆ ಒಂದು ಏನಾದರೂ ಒಂದು ಗುರಿಯನ್ನು ನೀವು ಇಟ್ಕೊಂಡಿರ್ತೀರಿ, ಒಂದು ಯಾವುದೋ ಫಂಕ್ಷನ್ಗೆ ಹೋಗೋರು ಇರ್ತೀರಿ ಅಥವಾ ಏನಾದರೂ ಒಂದು ಟಾರ್ಗೆಟ್ ಹಾಕೊಂಡಿರ್ತೀರಿ, ಅದನ್ನು ಬರ್ಕೊಳ್ಬಹುದು ಚಿಕ್ಕದಾಗಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ. ಅಂದರೆ ಅದೊಂದು ನಿಮ್ಗೆ ಏನಾಗುತ್ತೆ, ಒಂದು ಪ್ಲಾನ್ ಸಿಗುತ್ತೆ ನಿಮಗೆ. ಅದರಲ್ಲಿ ಇದು ನಿಮ್ಮ ಡೈರಿ ಇದೆ ಅಂತ ಅನ್ಕೊಂಡ್ರೆ ಇದರಲ್ಲಿ 2 ಪೇಜ್ ಇರುತ್ತೆ. ಡೇಟ್ ಇದೆ ಜನವರಿ 1. ಒಂದು ಮೂಲೆಯಲ್ಲಿ ಅವತ್ತಿನ ಟಾರ್ಗೆಟ್ಗಳು. ಓಕೆ, ನಂಬರ್ 1 ಇಷ್ಟು ಗಂಟೆಗೆ ಹೇಳ್ಬೇಕು, ಇದೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೇಕು ಅಲ್ವಾ? ಒಂದು 7-8 ಟಾಪಿಕ್ಗಳನ್ನ, ಒಂದು ಟಾಸ್ಕ್ಗಳನ್ನ ಹಾಕ್ಕೊಳ್ಬೇಕು. ಸರಿ, ಕಂಟೆಂಪ್ಲೇಟ್ ಯುವರ್ ಗೋಲ್ಸ್ ಫಾರ್ ದ ಫ್ಯೂಚರ್ ಆ್ಯಂಡ್ ಹೌ ಟು ಅಚೀವ್ ದೆಮ್. ಡೈರಿಯನ್ನು ಕೊಂಡುಕೊಂಡ ಮೊದಲ ದಿನಾನೇ ಫಸ್ಟ್ ಪೇಜ್ನಲ್ಲೇ ನಿಮಗೆ ಏನೇನು ಬೇಕಾಗಿದೆ ಅದನ್ನು ನೀವು ಬರೀಬೇಕು. ಅದು ತುಂಬ ಮುಖ್ಯ ಆಗುತ್ತೆ, ಹೌದಲ್ವಾ? ನಿಮ್ಮ ಗುರಿಗಳು ಬೇಕು. ಉದಾಹರಣೆಗೆ ನೀವು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರ್ತೀರಿ, 2024ರ ಆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕು, 1ನೇ ಗುರಿ. 2ನೇದು, ನೀವೇನೋ ಒಂದು ಜಾಬ್ಗಾಗಿ ಹುಡುಕಾಡ್ತಾ ಇರ್ತೀರಿ, ಆ ಜಾಬ್ ನಿಮಗೆ ಸಿಗಬೇಕು. ರೈಟ್ ಮಾರ್ಕ್ ಮಾಡ್ಕೊಳ್ಳಿ, ಆಗಾಗಲೇ ಅದರಲ್ಲಿ ಸಿಗುತ್ತೆ ಅಂತ ಅಲ್ಲ, ಸಿಕ್ಕಿದೆ ಅನ್ನೋ ರೀತಿ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಓಕೆ, ಇನ್ನು ನಿಮ್ಮ ಸ್ನೇಹ, ಉಳಿದಿರೋ ಯಾವ್ಯಾವ್ದು ನಿಮ್ಗೆ ಆರೋಗ್ಯ ಚೆನ್ನಾಗಿರಬೇಕು, ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಬರಬೇಕು, ಇವೆಲ್ಲವುಗಳನ್ನ ನೀವು ಬರೀತಾ ಹೋಗಬೇಕು. ಬರೀ ಅಷ್ಟು ಬರೆದು ಬಿಡೋದಾ ಸರ್ ಹಾಗಾದರೆ? ನೋ 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 ಹಾಗಲ್ಲ. ಅದನ್ನು ಹೇಗೆ ಮಾಡ್ತೀರಿ? ಉದಾಹರಣೆಗೆ ನೀವು 2024ರ ಎಕ್ಸಾಮ್ನಲ್ಲಿ ಯಶಸ್ವಿ ಆಗೋರಿದ್ದೀರಿ ಅಂತ ಅಂದರೆ ಪ್ರತಿದಿನ ಎಷ್ಟು ಗಂಟೆ ಓದೋಕೆ ನೀವು ರೆಡಿ ಇದ್ದೀರಿ? 6 ಗಂಟೆ ಓದ್ತೀರಾ, 8 ಗಂಟೆ ಓದ್ತೀರಾ ಅಥವಾ 4 ಗಂಟೆ ಟೈಮ್ ಸಿಗುತ್ತಾ ನಿಮಗೆ? ಬರೀರಿ ಅದನ್ನು ಕೂಡ ಅಲ್ಲಿ.
ಇನ್ನು ಹಣಕಾಸಿನಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕಾ, ನಿಮ್ಗೆ ಒಳ್ಳೆ ಕೆಲಸ ಸಿಗಬೇಕಾ, ನೀವು ದುಡ್ಡು ಮಾಡಬೇಕಾ, ಅದನ್ನೂ ಬರೀರಿ. ನಾನು ಈ ತಿಂಗಳು ಕನಿಷ್ಠ 10,000 ರೂಪಾಯಿಗಳನ್ನ ಗಳಿಸ್ತೀನಿ, ನಾನು ಡಿಸೆಂಬರ್ ವೇಳೆಗೆ ಒಂದು 10 ಲಕ್ಷ ರೂಪಾಯಿಗಳನ್ನ ಗಳಿಸ್ತೀನಿ. ಬರ್ದಿಡಿ, ಏನಾಗಲ್ಲ. ಅದನ್ನ ಯಾರು ನಿಮ್ಮನ್ನು ಕೇಳಲ್ಲ. ನೀವು ಅದರಲ್ಲಿ ನೀವು ಗುರಿ ಬರೆದಿರ್ತೀರಿ, ಅದನ್ನು ತಲುಪಲಿಲ್ಲ ಅಂತಂದರೆ ನಿಮ್ಮನ್ನು ಯಾರು ಬಂದು ಕಾಲರ್ ಹಿಡಿದು ಕೇಳಲ್ಲ, ಯಾಕಪ್ಪ ನೀವು ಬರೆದಿದ್ದೆ, ನೀನು ಯಾಕೆ ನಿನ್ನ ಗುರಿಯನ್ನು ತಲುಪಲಿಲ್ಲ ಅಂತ ನಿಮ್ಮನ್ನು ಯಾರೂ ಕೇಳಲ್ಲ. ಹೆದರ್ಲಿಕ್ಕೆ ಹೋಗಬೇಡಿ, ಬರೀರಿ. ಬಟ್ ಅದು ಸಮೀಪಕ್ಕೆ ನಿಲ್ಕೋ ಆಗಿರಲಿ. ಉದಾಹರಣೆಗೆ ನೀವು ಈಗ ಏನೂ ಇಲ್ಲ, 0 ಇದ್ದೀರಿ ಅಂತ ಅಂದರೆ ಒಂದು 10 ಲಕ್ಷ ರೂಪಾಯಿ ಬರೀಬಹುದು. ಸಡನ್ನಾಗಿ 10 ಕೋಟಿ ಅಂತ ಬರೀಲಿಕ್ಕೆ ಹೋಗಬೇಡಿ, 1 ಕೋಟಿ ಬರೀರಿ, ನಡೆಯುತ್ತೆ. ಬಟ್ ಗುರಿಗಳು ಕೂಡ ಒಂದು ಲಿಮಿಟ್ನಲ್ಲಿರಬೇಕು, ಅತಿನೂ ಆಗಬಾರ್ದು. ಸರಿ. ಇನ್ನು ಆರೋಗ್ಯ ಸುಧಾರಿಸೋದ್ರ ಬಗ್ಗೆ ಇರ್ಬೋದು, ನಿಮ್ಮ ಸ್ನೇಹ, ಪ್ರೇಮ, ನಿಮ್ಮ ಕುಟುಂಬ, ಇವುದ್ರ ಬಗ್ಗೆನೂ ಕೂಡ ಗುರಿಗಳನ್ನ ನೀವು ಬರಿತಾ ಹೋಗ್ಬೋದು. ಅದರಿಂದನೂ ಕೂಡ ನಿಮ್ಮಲ್ಲಿ ಬದಲಾವಣೆಗಳು ಬರುತ್ತೆ. ಓಕೆ, ನೆಕ್ಸ್ಟ್, ಜಾಟ್ ಡೌನ್ ಯುವರ್ ಕರೆಂಟ್ ಫೀಲಿಂಗ್ಸ್ ಆರ್ ಮೂಡ್. ಓಕೆ, ಇದೇನಂತ ಅಂದರೆ ನೋಡಿ, ನೀವು ರಾತ್ರಿ ಆಗಿರುತ್ತೆ. ಓಕೆ, ಅದಕ್ಕೂ ಹೇಳ್ತೀನಿ ಹೇಗೆ ಬರೆಯೋದಂತ. ರಾತ್ರಿ ಆಗಿರುತ್ತೆ, ಡೈರಿ ನಿಮ್ಮ ಮುಂದೆ ಇರುತ್ತೆ, ಅದರಲ್ಲಿ ನಿಮ್ಮ ಭಾವನೆಗಳನ್ನ ಬರಿತಾ ಹೋಗೋದು. ಆ ಸದ್ಯಕ್ಕೆ ಏನು ಅನ್ನಿಸ್ತಾ ಇರುತ್ತೆ, ಅವತ್ತು ಯಾರಾದರೂ ನಿಮ್ಮನ್ನು ಹೊಗಳಿರ್ತಾರೆ, ಹೌದಲ್ವಾ? ಬರೀ ಎಲ್ಲರೂ ಟೀಕೆ ಮಾಡೋರು ಇರಲ್ಲ. ಕೆಲವೊಬ್ರು ನಿಮ್ಮಲ್ಲಿರುವಂಥ ಒಳ್ಳೆ ಗುಣಗಳನ್ನು ಹೊಗಳಿರ್ತಾರೆ, ಅದನ್ನು ಬರೆಯೋದು. ಇಂಥವ್ರು ನನಗಿವತ್ತು ಹೊಗಳಿದ್ರು, ಅಪ್ರಿಷಿಯೇಟ್ ಮಾಡಿದ್ರು. ಇನ್ನು ಎರಡನೇದು, ಕೆಲವೊಬ್ರು ನಿಮ್ಮನ್ನು ಟೀಕೆ ಮಾಡಿರ್ತಾರೆ, ನಿಮ್ಮನ್ನು ಪ್ರಶ್ನೆ ಮಾಡಿರ್ತಾರೆ, ಅಥವಾ ನಿಮ್ಮಿಂದ ಇದು ಆಗಲ್ಲ ಅಂತ ನಿಮಗೆ ಹೇಳಿರ್ತಾರೆ, ಅಥವಾ ಎಲ್ಲೋ ನಿಮಗೆ ಅವಮಾನ ಆಗಿರುತ್ತೆ. ಅದನ್ನು ಕೂಡ ಬರೆದಿಡೋದು. ಅದರಲ್ಲಿ ಯಾಕೆ ಬರಿಬೇಕು ಅಂದರೆ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ಗುರುತಿರುತ್ತೆ. ನೀವು ಬರೆಯೋದ್ರಿಂದ ಒಂದು ಕ್ಲಾರಿಟಿ, ಒಂದು ಗುರುತಿರೋದ್ರಿಂದ ನಿಮ್ಮ ಮನಸ್ಸು ಅದನ್ನು ಇನ್ನೂ ಚೆನ್ನಾಗಿ ನೆನ್ಪಿಟ್ಕೊಳ್ಳುತ್ತೆ. ಆ ಒಂದು ಹಠ, ಆ ಒಂದು ಜಿದ್ದು ನಿಮ್ಮಲ್ಲಿ ದೊಡ್ಡದಾದಂಥ ಗುರಿಗಳನ್ನ ತಲುಪಿಸೋಕೆ ಸಹಾಯ ಮಾಡುತ್ತೆ. ಬರೀರಿ ಅದನ್ನು. ಇದು ನಾನು ಎಲ್ಲೋ ನೋಡ್ಕೊಂಡು ಬಂದು ನಿಮ್ಗೆ ಹೇಳ್ತಾ ಇಲ್ಲ. ಈ ಪಾಯಿಂಟ್ಸನ್ನು ನಾವೆಲ್ಲೋ ಒಂದು ಕಡೆ ತೊಗೊಂಡಿರ್ಬೋದು, ಬಟ್ ಇದು ಸ್ವಂತ ಎಕ್ಸ್ಪೀರಿಯನ್ಸ್. ನಾನು 2011ರಿಂದ ನಾನು ಬರಿತಾ ಇದ್ದೀನಿ ನನ್ನ ಡೈರಿಗಳಲ್ಲಿ. ಓಕೆ, ಆ್ಯಕ್ಚುಲಿ ನಾನು ತೋರಿಸ್ಬೋದಾಗಿತ್ತು. 2011ರಿಂದ ಅಂತ ಅಂದರೆ ಒಂದು 14 ಡೈರಿಗಳು ನನ್ನ ಬಳಿ ಇದೆ ಈಗಾಗಲೇ. 15ನೇ ಡೈರಿ ಈಗ 2024 ಬರಿಬೇಕು. ಮತ್ತು ಪ್ರತಿದಿನ ಬರಿಬೇಕಾ ಸರ್? ಹಾಗೇನೂ ಇಲ್ಲ, ಪ್ರತಿದಿನವೇ ಬರಿಬೇಕಂತ ಏನಿಲ್ಲ. ನಿಮ್ಗೆ ಯಾವಾಗ ಕಂಫರ್ಟೇಬಲ್ ಅನಿಸುತ್ತೆ ಆವಾಗ ಬರಿತಾ ಹೋಗ್ಬೋದು. ಅದರಲ್ಲಿ ಕೆಲವೊಂದು ಕೋಡ್ ವರ್ಡ್ಗಳನ್ನ ಯೂಸ್ ಮಾಡಿ ಬರಿಬೇಕು. ಡೈರೆಕ್ಟಾಗಿ ಇನ್ನೊಬ್ರು ಓದಿದ ತಕ್ಷಣ ನಿಮ್ಮ ಡೈರಿನಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡಬಾರ್ದು, ಅದು ಸೀಕ್ರೆಟ್ ಇರುತ್ತೆ. ಇದು ನಿಮ್ಮನ್ನು ಜಾಗೃತಗೊಳಿಸ್ತಾ ಹೋಗುತ್ತೆ. ಒಂದು ಸಾರಿ ನೀವು ನಿಮ್ಮ ಡೈರಿಯನ್ನು ಅದೇ ವರ್ಷ ತೆಗೆದು ನೋಡ್ತಾ ಇದ್ರೆ, ನನಗೆ ಹೀಗೆಲ್ಲ ಆಗಿತ್ತಲ್ಲ, ನಾನು ಇಂಥವ್ರು ಈ ರೀತಿ ಅಂದಿದ್ದಿರಲ್ಲ ನನಗೆ. ಮತ್ತು ಕೆಲವೊಂದು ಸಾರಿ ಏನಾಗಿರುತ್ತೆ, ನಿಮ್ಗೆ ಏನೇನೋ ಕನಸುಗಳು ಬಂದಿರುತ್ತೆ. ಉದಾಹರಣೆಗೆ ನೀವೇನೋ ಕೆಲಸ ಮಾಡ್ತಾ ಇರ್ತೀರಿ, ಅಥವಾ ನೀವು ಸ್ಟೂಡೆಂಟ್ ಇರ್ತೀರಿ, ಮುಂದೆ ಜೀವನದಲ್ಲಿ ನೀವು ಅದಾಗಬೇಕು, ಇದಾಗಬೇಕು, ನಾನು ಇಷ್ಟು ದೊಡ್ಡ ದೊಡ್ಡ ಕನಸುಗಳನ್ನ ಈಡೇರಿಸ್ಕೊಳ್ಬೇಕು, ಒಂದು ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಉದ್ಯೋಗ ಸೇರ್ಕೊಳ್ಬೇಕು, ಅಥವಾ ನಾನೇ ಒಂದು ಬಿಸ್ನೆಸ್ನ ಆರಂಭ ಮಾಡಬೇಕು. ಓಕೆ, ನನಗೆ ಇಂಥ ಸ್ನೇಹಿತರೇ ಇರಬೇಕು, ನನಗೆ ಇಂಥ ಹೆಂಡ್ತಿನೇ ಸಿಗಬೇಕು, ಇಂಥ ಗಂಡನೇ ಸಿಗಬೇಕು. ಅವೆಲ್ಲ ಪಾಯಿಂಟ್ಗಳನ್ನ ಬರೆದಿಡಿ ಡೈರಿನಲ್ಲಿ. ಅವು ನಿಮಗೆ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ, ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಬಟ್ ಬರೀಬೇಕು ನೀವು ಅದನ್ನು. ಬರೆದ್ರೆ ಅದು ಶಾಶ್ವತವಾಗಿ ನೆನಪುಳಿಯುತ್ತೆ. ಆಗಾಗ ನೀವು ಅದನ್ನು ರಿವಿಷನ್ ಮಾಡ್ತಾ ಹೋದರೆ ಇನ್ನೂ ಚೆನ್ನಾಗಿ ನಿಮ್ಮ ಸಮೀಪ ಬರ್ತಾ ಹೋಗುತ್ತೆ. ಒಂದು ವಿಡಿಯೋ ಕೂಡ ಮಾಡ್ತೀನಿ ನಾನು ಮುಂದಿನ ದಿನಗಳಲ್ಲಿ, ಲಾ ಆಫ್ ಅಟ್ರಾಕ್ಷನ್ ಅಂತ ಅಂದರೆ ಏನು, ಅದು ಹೇಗೆ ನಿಮ್ಮ ಜೀವನದಲ್ಲಿ ಪರಿಣಾಮ ಬೀರುತ್ತೆ. ಕೆಲವೊಬ್ರು ಮೂಢನಂಬಿಕೆನೂ ಕೂಡ ಅಂತಾರೆ, ಕೆಲವೊಬ್ರು ಅದು ಸತ್ಯನೂ ಅಂತಾರೆ. ಇಷ್ಟೇ ಲಾ ಆಫ್ ಅಟ್ರಾಕ್ಷನ್ ಅಂತ ಅಂದರೆ ಏನು, ಭಾರತದಲ್ಲಿ ನಾವು ಹೇಗೆ ದೈವ ಭಕ್ತಿಯನ್ನು ಮಾಡ್ತೀವೋ, ಈ ಲಾ ಆಫ್ ಅಟ್ರಾಕ್ಷನಲ್ಲಿ ಪ್ರಕೃತಿಯನ್ನು ಕೇಳ್ಕೊಳ್ತೀವಿ ನಾವು. ನನಗಿದು ಬೇಕು, ನನಗೆ ಕೊಡು, ಮಗುವಿನ ಥರ ಕೇಳ್ಕೊಳ್ತೀವಿ. ಅದನ್ನು ಲಾ ಆಫ್ ಅಟ್ರಾಕ್ಷನ್ ಅಂತ ಅಂತೀವಿ. ಸೊ ಡೈರಿನಲ್ಲಿ 3ನೇ ಪಾಯಿಂಟ್ ಏನಂತ ಅಂದರೆ, ಪಾರ್ಟ್ 1ರಲ್ಲಿ ಜಾಟ್ ಡೌನ್ ಯುವರ್ ಕರೆಂಟ್ ಫೀಲಿಂಗ್ಸ್ ಆರ್ ಮೂಡ್. ನಿಮ್ಮ ಸದ್ಯದ ಸ್ಥಿತಿಗತಿ ಹೇಗಿದೆ, ಸದ್ಯದ ನಿಮ್ಮ ಮನಸ್ಥಿತಿ ಹೇಗಿದೆ, ಅದನ್ನು ನೀವು ಬರಿತಾ ಹೋದರೆ ನಿಮ್ಮ ಮನಸ್ಸು ನಿರಾಳವಾಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು, ಯಾರಾದರೂ ನಿಮ್ಗೆ ಏನಾದರೂ ಟೀಕೆ ಮಾಡಿರ್ತಾರಲ್ವ, ಅದನ್ನು ನೀವು ಬರವಣಿಗೆಯಲ್ಲಿ ವ್ಯಕ್ತಪಡಿಸಿದಾಗ ನಿಮ್ಮ ಮನಸ್ಸಿನ ಎಲ್ಲ ನೋವುಗಳು, ಭಾವನೆಗೆಲ್ಲ ಹೋಗ್ಬಿಡುತ್ತೆ. ಒಂದೊಂದು ಸಾರಿ ಲವ್ ಫೇಲ್ಯೂರ್ ಆಗಿರುತ್ತೆ, ಅಥವಾ ನಿಮ್ಮ ಸ್ನೇಹಿತರು ನಿಮಗೆ ಕೈ ಕೊಟ್ಟಿರ್ತಾರೆ, ಮೋಸ ಮಾಡಿರ್ತಾರೆ, ಬರೀರಿ ಅದನ್ನು. ನನಗೆ ಅವ್ರ ಹೆಸರು ಬರಿಬೇಡಿ, ಇಂಥವ್ರು ಹೀಗೆ ಮೋಸ ಆಯಿತು, ನಮಗೆ ಇಂಥವ್ರು ನನಗೆ ಒಂದು ಅನ್ಯಾಯ ಮಾಡಿದ್ರು ಅಂತ ನೀವು ಬರೆದಾಗ ನಿಮ್ಮ ಮನಸ್ಸಿನಲ್ಲಿರೋದು ಅದು ಡೈರಿನಲ್ಲಿ ಹೋಯಿತು. ನಿಮ್ಮ ಮನಸ್ಸು ಆಗ ಹಗುರಾಯಿತು. ಎಲ್ಲವನ್ನೂ ಕೂಡ ಎಲ್ಲರ ಮುಂದೆ ಹೇಳ್ಕೊಳ್ಳೋಕ್ಕಾಗಲ್ಲ. ನಿಮ್ಮದೇ ಆದಂಥ ಕೆಲವೊಂದು ರಿಸ್ಟ್ರಿಕ್ಷನ್ಗಳಿರುತ್ತೆ ಅಲ್ವಾ, ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ನಿಮಗೆ, ಅಥವಾ ನಿಮ್ಗೆ ಗೊತ್ತಿಲ್ಲದೆ ಏನೋ ಒಂದು ಚಿಕ್ಕ ತಪ್ಪಾಗಿರುತ್ತೆ, ಬಟ್ ಸಮಾಜ ಅದನ್ನು ದೊಡ್ಡ ತಪ್ಪಂತ ತಿಳ್ಕೊಂಡಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಡೈರಿ ನಿಮ್ಮ ಅತ್ಯುತ್ತಮ ಸಂಗಾತಿಯಾಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ರೈಟ್ ಡೌನ್ ಇನ್ಸ್ಪಿರೇಷನಲ್ ಕೋಟ್ಸ್, ವಾಟ್ ದೇ ಮೀನ್ ಟು ಯು. ಪಾಯಿಂಟ್ ನಂಬರ್ 4 ಆಗಬೇಕಾಗಿತ್ತು. ರೈಟ್ ಡೌನ್ ಅಂದರೆ ಏನು ಗೊತ್ತಾ, ನೀವು ಪ್ರತಿದಿನ ಏನೇನೋ ನೋಡ್ತಾ ಇರ್ತೀರಿ. ಇವತ್ತಂತೂ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟ್ಟರ್ ಮತ್ತು ನಿಮ್ಮ ಯೂಟ್ಯೂಬ್ ಆಗಿರ್ಬೋದು, ನೀವೆಲ್ಲ ಕಡೆ ಒಂದಲ್ಲ ಒಂದು ಕೋಟ್ ಪ್ರತಿದಿನ ನಿಮ್ಮ ಕಣ್ಣಿಗೆ ರಾಜ್ತಾನೆ ಇರುತ್ತೆ. ಅಥವಾ ಯಾರಾದರೂ ಒಬ್ಬರು ಬೆಳಗ್ಗೆ ನಿಮಗೆ ಕಳಿಸಿರ್ತಾರೆ, ಗುಡ್ ಮಾರ್ನಿಂಗ್ ಅಂತ ಒಂದು ಕೋಟ್ ಕಳಿಸಿರ್ತಾರೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅವತ್ತು ಒಂದು ದಿನ ಅತ್ಯಂತ ನಿಮ್ಮ ಮನಸ್ಸನ್ನು ತಟ್ಟುವಂಥ ಒಂದು ಕೋಟ್ ಇದ್ದರೆ ಕಡ್ಡಾಯವಾಗಿ ಅವತ್ತು ನೀವು ಡೈರಿನಲ್ಲಿ ಬರೀಬೇಕು ಅದನ್ನು. ಯಾವ ಭಾಷಣಗಳು ಕೂಡ ವ್ಯಕ್ತಿಯನ್ನು ಬದಲಾಯಿಸಲ್ಲ, ಬರೀ ಒಂದೊಂದು ಮಾತುಗಳಿಂದನೇ ಒಬ್ಬೊಬ್ಬರು ವ್ಯಕ್ತಿಗಳು ಬದಲಾಗಿ ಹೋಗುತ್ತೆ ಅವ್ರ ಜೀವನ. ಅದಕ್ಕೇ ಕನ್ನಡದಲ್ಲಿ ಒಂದು ಜನಪ್ರಿಯವಾಗಿರುವಂಥ ಮಾತಿದೆ ಅಲ್ವಾ, ನಿಮಗೂ ಕೂಡ ಗೊತ್ತಿರುತ್ತೆ, ಇದೇನು ಹೊಸದಲ್ಲ, ಹವ್ಯಾಸ ಬದಲಿಸಿಕೋ ಹಣೆ ಬರಹ ಬದಲಾದೀತು.
ಇಂಥ ಒಂದೊಂದು ಮಾತುಗಳೇ ಒಬ್ಬೊಬ್ಬರು ವ್ಯಕ್ತಿಗಳ ಜೀವನನೇ ಬದಲಾಯಿಸಿಬಿಡುತ್ತೆ. ಮತ್ತೊಬ್ಬರು ಇಂಗ್ಲೀಷ್ ಫೇಮಸ್ ಲೇಖಕರಿದ್ದರು, ಅವರೊಂದು ಎಲ್ಲೋ ಒಂದು ಕಡೆ ಓದ್ತಾರಂತೆ, ಇಂಗ್ಲೀಷ್ನಲ್ಲಿತ್ತು, ನಾನು ಕನ್ನಡದಲ್ಲಿ ಹೇಳ್ತೀನಿ ಅದನ್ನು. ಏನಂತ ಅಂದರೆ, ದೂರದಲ್ಲಿ ಮಂಜು ಮಂಜಾಗಿ ಕಾಣೋದನ್ನು ಬಿಟ್ಟು ನಿನ್ನ ಕೈಯಲ್ಲಿ ಇರುವಂತಹ ಕೆಲಸವನ್ನು ಚೆನ್ನಾಗಿ ಮಾಡು, ನಿನ್ನ ಭವಿಷ್ಯ ಉಜ್ವಲವಾಗುತ್ತೆ ಅಂತ ಹೇಳಿ. ಹಾಗಾಗಿ ಕೇವಲ ಒಂದೇ ಒಂದು ಮಾತು ನಿಮ್ಮನ್ನ ಜೀವನವನ್ನು ಬದಲಾಯಿಸಿಬಿಡ್ಬೋದು. ಒಂದು ಮಾತು ಅಲ್ಲ, ಒಂದು ವರ್ಡ್ ಕೂಡ ಬದಲಾಯಿಸಿಬಿಡ್ಬೋದು ನಿಮ್ಮ ಜೀವನವನ್ನು. ಹೌದು, ಈಗ ಅನ್ಸ್ಟಾಪೇಬಲ್ ಅನ್ನುವಂಥ ಒಂದು ಪವರ್ಫುಲ್ ಪದ ಓದಿದಾಗ ನಿಮಗೇನು ಅನಿಸುತ್ತೆ? ಆ ಪದ ಓದಿದಾಗ ಏನೋ ಒಂದು ಉತ್ಸಾಹ, ಹುಮ್ಮಸ್ ಬರಲ್ವಾ ನಿಮಗೆ? ಈಗ ಜಸ್ಟ್ ಇಲ್ಲಿ ನಾನು ಬರಿತೀನಿ, ಓದಿ ಇದನ್ನು, ಸುಖ. ಇದನ್ನು ಓದುವಾಗ ನೀವು ಫೀಲ್ ಏನಾಗುತ್ತೆ? ಖುಷಿ ಫೀಲ್ ಆಗುತ್ತಲ್ವಾ? ಈಗ ಇನ್ನೊಂದು ತಗೊಳ್ಳಿ, ದುಃಖ. ಓದಿ ಅದನ್ನು, ಓದುವಾಗ ಯಾವ ಫೀಲ್ ಆಯಿತು? ದುಃಖದ ಫೀಲ್ ಆಯ್ತಲ್ವಾ? ನಗು, ಏನು ಕಲ್ಪನೆ ಬರುತ್ತೆ ನಿಮಗೆ? ನಗುವಂತಹ ಮಕ್ಕಳ ಚಿತ್ರ ಆಗಿರ್ಬೋದು, ಯಾರಾದರೂ ನಿಮ್ಗೆ ಇಷ್ಟ ಆಗೋರು ನಗೋರಾಗಿರ್ಬೋದು, ಅಥವಾ ನಿಮ್ಮ ನಗುವಿನ ಕಲ್ಪನೆ ಬರುತ್ತೆ, ಅಳುವಿನ ಕಲ್ಪನೆ ಬರುತ್ತಲ್ವ? ಹಾಗಾಗಿ ನೋಡಿ, ಇಷ್ಟು ಕಾಲ ಮುಂದುವರೆದಿದ್ರು ಕೂಡ, ಸಿನಿಮಾಗಳು ಇಷ್ಟೆಲ್ಲ ಬೆಳೆದಿದ್ರು ಕೂಡ, ಜನ ಇನ್ನೂ ಕೂಡ ಪುಸ್ತಕಗಳನ್ನ ಕೊಂಡ್ಕೊಳ್ತಾರೆ, ಕಾದಂಬರಿಗಳನ್ನ ಓದ್ತಾರೆ, ಕಥೆಗಳನ್ನ ಓದ್ತಾರೆ. ಇವತ್ತು ನೀವು ವಿಡಿಯೋ ನೋಡ್ತಾ ಇದ್ರು ಮತ್ತೆ ನೀವೇನೋ ಓದ್ತಾ ಇರ್ತೀರಿ, ಪುಸ್ತಕಗಳನ್ನ ಓದ್ತಾರೆ. ಭಾವನೆಗಳನ್ನು ಟಚ್ ಮಾಡುವಂಥ ಶಕ್ತಿ ಚಿತ್ರಗಳಿಗಿಂತ ಅಕ್ಷರಗಳಲ್ಲಿದೆ. ಯಾಕಂದರೆ ಚಿತ್ರಗಳಲ್ಲಿ ಅವ್ರು ಏನು ತೋರಿಸ್ತಾರೋ ಅದನ್ನೇ ನೋಡ್ಬೇಕು ನೀವು. ಈಗ KGF ಅನ್ನುವಂಥ ಒಂದು ಸಿನಿಮಾಗೆ ಹೋದರೆ ಅದರಲ್ಲಿ ಏನು ಅವ್ರು ತೋರಿಸ್ತಾ ಇರ್ತಾರೆ ನೀವು ಅದನ್ನೇ ನೋಡಬೇಕಾಗತ್ತೆ. ಆದರೆ ಅದನ್ನೇ ನೀವು ಕಥೆಯಾಗಿ ಓದುವಾಗ ನಿಮಗೆ ಹೇಗೆ ಬೇಕೋ ನೀವು ಹಾಗೆ ಕಲ್ಪನೆ ಮಾಡ್ಕೊಳ್ಬೋದು. ಇಮ್ಯಾಜಿನೇಷನ್ ಪವರ್ ಈಸ್ ವಿದಿನ್ ದ ವರ್ಡ್ಸ್ ಆರ್ ಮೋರ್ ಪವರ್ಫುಲ್. ಈ ಬರವಣಿಗೆ ನಿಮ್ಮಲ್ಲಿ ಆ ಶಕ್ತಿಯನ್ನು ಬೆಳೆಸ್ತಾ ಹೋಗುತ್ತೆ. ಓಕೆ, ಇಲ್ಲೊಂದು ಕೋಟ್ ಇದೆ ನೋಡಿ, ಅ ನೆಗೆಟಿವ್ ಮೈಂಡ್ ವಿಲ್ ನೆವರ್ ಗಿವ್ ಯು ಅ ಪಾಸಿಟಿವ್ ಲೈಫ್. ನೆಗೆಟಿವ್ ಮನಸ್ಥಿತಿ ಯಾವತ್ತೂ ಕೂಡ ನಿಮ್ಮಲ್ಲಿ ಪಾಸಿಟಿವ್ ಜೀವನವನ್ನು ತಂದುಕೊಡೋದಿಲ್ಲ. ನೀವು ಪಾಸಿಟಿವ್ ಆಗೇ ಇರಬೇಕು. ಅದೆಷ್ಟೇ ಕಷ್ಟಗಳು ನಷ್ಟಗಳು ಬರ್ತಾ ಹೋಗಲಿ, ಯಾವುದಕ್ಕೂ ಎದೆಗುಂದಬಾರ್ದು. ಡೈರಿ ನಿಮಗೆ ಆ ರೀತಿ ಒಬ್ಬ ಸ್ನೇಹಿತನಾಗಿ, ಒಬ್ಬ ಸಂಗಾತಿಯಾಗಿ ನಿಮ್ಮ ಜೊತೆ ಇರುತ್ತೆ ಅನ್ನೋದನ್ನು ನೀವು ಮರಿಬೇಡಿ. ಇನ್ನು ನೆಕ್ಸ್ಟ್ ಪಾಯಿಂಟು, ಎಕ್ಸ್ಪ್ಲೋರ್ ಯುವರ್ ಫೇವ್ರೇಟ್ ಸಬ್ಜೆಕ್ಟ್ಸ್, ಹಾಬೀಸ್ ಇನ್ ಡೆಪ್ತ್. ಸರ್, ಡೈರಿನಲ್ಲಿ ಒಂದೊಂದು ಸಾರಿ ನಮಗೆ ಪ್ರತಿದಿನ ಅದನ್ನೇ ಬರಿತಾ ಹೋಗೋದು ಬೋರ್ ಆಗುತ್ತೆ, ನಾನು ಏನು ಮಾಡ್ಬೋದು? ಇದು ಕೆಲವೊಬ್ಬರು ಪ್ರಶ್ನೆ. ನೀವೇನು ಮಾಡ್ಬೋದು? ನಿಮಗೆ ಇಷ್ಟ ಆಗುವಂಥ ಒಂದು ಯಾವುದಾದ್ರೂ ವಿಚಾರದ ಬಗ್ಗೆ, ಹವ್ಯಾಸಗಳ ಬಗ್ಗೆ ಡೈರಿನಲ್ಲಿ ಬರಿತಾ ಹೋಗ್ಬೋದು. ನೀವು ಹಿಸ್ಟ್ರಿ ಇಷ್ಟ ಇರೋರು ಇತಿಹಾಸದಲ್ಲಿ ಒಳ್ಳೆ ಮಹಾರಾಜರಾಗಿ ಹೋಗಿರ್ತಾರೆ, ಅವರ ಜೀವನಗಾಥೆಗಳನ್ನ, ಅವ್ರ ಜೀವನದಲ್ಲಿ ಆಗಿರುವಂಥ ಒಳ್ಳೆ ಪಾಯಿಂಟ್ಗಳನ್ನ ಏನಾದರೂ ಒಂದು ಆಗಿರುತ್ತೆ. ಅಂದರೆ ಇಸ್ವಿಗಳನ್ನ ಬರಿತಾ ಹೋಗಬೇಡಿ, ಮತ್ತೆ ಇಸ್ವಿ ಬರೆದೇನು ಯೂಸ್ ಆಗಲ್ಲ. ಅದು ಏನೋ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿರ್ತಾರೆ ಅವರು, ಅಥವಾ ಒಂದು ಯಾವುದಾದ್ರೂ ಮೂರ್ಖ ನಿರ್ಧಾರ ತೆಗೆದುಕೊಂಡಿರ್ತಾರೆ, ಅಂಥದ್ದನ್ನು ಬರ್ಕೊಳ್ಬೋದು. ಇನ್ನು ಲಿಟ್ರೇಚರ್, ಸಾಹಿತ್ಯದ ಬಗ್ಗೆನೂ ಕೂಡ ನೀವು ಚೆನ್ನಾಗಿ ನಿಮಗೆ ಒಳ್ಳೆ ಕೋಟ್ಗಳಿರುತ್ತೆ. ಈಗ ಕುವೆಂಪು, ಕಾರಂತ್, ದ.ರಾ ಬೇಂದ್ರೆ ಇಂಥವರೆಲ್ಲ ಬಂದಾಗ ಕರ್ನಾಟಕದಲ್ಲಿ ಎಂತೆಂಥ ಅದ್ಭುತ ಮಾತುಗಳನ್ನ ಹೇಳ್ತಾರೆ ಅವರು. ಅಥವಾ ನಾಲ್ಕು ಪದಗಳ ಕವನಗಳು ತುಂಬ ಚೆನ್ನಾಗಿರುತ್ತೆ, ಅದನ್ನು ಕೂಡ ನೀವು ಬರಿತಾ ಹೋಗ್ಬೋದು ಡೈರಿನಲ್ಲಿ. ಯಾಕಂದರೆ ಅದೊಂದು ವಿಶ್ವಕೋಶ ಆಗಿಬಿಡುತ್ತೆ ಡೈರಿ ನಿಮಗೆ ಬರ್ತಾ. ಮತ್ತೆಲ್ಲ ದೊಡ್ಡ ಲೇಖಕರು ಹೇಗೆ ಬೆಳೀತಾರೆ ಹೇಳಿ? ಅವರೆಲ್ಲ ಸ್ವಂತ ವಿಚಾರ ಮಾಡಿ ಬರಿತಾ ಅಂದ್ಕೊಂಡಿದ್ದೀರಾ? ನೋ, ಮೊದಲು ಓದ್ತಾರೆ. ಎಲ್ಲರೂ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಪಾಯಿಂಟ್ಸ್ಗಳನ್ನ ಮಾಡ್ಕೊಳ್ತಾರೆ. ಅದು ಪಾಯಿಂಟ್ಸ್ಗಳನ್ನ ಓದಿ ಸ್ವಂತ ಆಲೋಚನೆಗಳ ಸೃಷ್ಟಿಯಾಗುತ್ತೆ. ವಿಜ್ಞಾನಿಗಳು ತಾನಾಗೆ ಆಗ್ತಾರಾ? ಬೇರೆ ಪ್ರಯೋಗಗಳನ್ನ, ಸಂಶೋಧನೆಗಳನ್ನ ನೋಡ್ತಾರೆ ಅವರು, ತಾವು ಪ್ರಯತ್ನ ಪಡ್ತಾರೆ, ಆಗ ತಮ್ಮದೇ ಆದಂಥ ಹೊಸ ಸಂಶೋಧನೆ ಅವರಿಂದ ಆಗುತ್ತೆ. ಹಾಗಾಗಿ ಈ ಪಾಯಿಂಟನ್ನು ನೀವು ಮರಿಬಾರ್ದು. ಏನಂತ ಅಂದರೆ, ನಿಮಗೆ ಇಷ್ಟ ಇರುವಂಥ ಒಂದು ಯಾವುದಾದ್ರೂ ಇರಲಿ, ಅದು ಸಿನಿಮಾ ಕ್ಷೇತ್ರ ಇರ್ಬೋದು, ಸಂಗೀತ ಇರ್ಬೋದು, ಓದಿರ್ಬೋದು, ಶಿಕ್ಷಣ ಇರ್ಬೋದು, ಅಥವಾ ಉದ್ಯೋಗ ಇರ್ಬೋದು, ನಿಮ್ಗೆ ಏನು ಇಷ್ಟನೋ ಅದು, ಚಿತ್ರಕಲೆ ಇರ್ಬೋದು, ಯಾವುದೇ ಇರಲಿ, ಸ್ಪೋರ್ಟ್ಸ್ ಇರ್ಬೋದು, ಬರೀರಿ ಅದ್ರ ಬಗ್ಗೆ. ಅದರಲ್ಲಿ ಏನಾದರೂ ಒಂದು ಒಳ್ಳೆ ಪಾಯಿಂಟ್ಗಳನ್ನ ಬರಿತಾ ಹೋಗಿ. ಒಂದು ಯಾವುದಾದ್ರೂ ವಿಷಯದಲ್ಲಿ ನೀವೊಂದು 2-3 ವರ್ಷ ತೊಡಗಿಸಿಕೊಂಡಲ್ಲಿ 10 years ರೂಲ್ನ ಪ್ರಕಾರ ಯು ಆರ್ ಗೋಯಿಂಗ್ ಟು ಕಿಂಗ್ ಇನ್ ದ್ಯಾಟ್ ಫೀಲ್ಡ್. ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ, ಅದು ಯಾವುದೇ ಕ್ಷೇತ್ರ ಇರಲಿ. ಓಕೆ, ಸೊ ಅದನ್ನು ನೀವು ಫಾಲೋ ಮಾಡಿ. ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ಪಾರ್ಟ್ 2 ಅಂತ ಬರುತ್ತೆ. ಇದರಲ್ಲಿ ಕ್ರಿಯೇಟಿಂಗ್ ಪರ್ಸ್ನಲ್ ಎಂಟ್ರೀಸ್, ಅಂದರೆ ವೈಯಕ್ತಿಕವಾದಂಥ ಅಂಶಗಳನ್ನ ಹೇಗೆ ಬರೆಯೋದು, ಏನು ಬರೆಯೋದು ಅಂತ ನೋಡಿದಾಗ, ಮೊದಲನೇದಾಗಿ ರೈಟ್ ದ ಡೇಟ್ ಇನ್ ಕಾರ್ನರ್ ಆನ್ ದ ಫಸ್ಟ್ ಲೈನ್. ಸಾಮಾನ್ಯವಾಗಿ ಎಲ್ಲರೂ ಕೂಡ ಏನು ಮಾಡ್ತೀರಿ? ಡೇಟ್ ಇರುವಂಥ ಡೈರಿಗಳನ್ನ ತೆಗೆದುಕೊಂಡಿರ್ತೀರಿ. ಯಾರು ಪ್ಲೇನ್ ಪೇಪರ್ ತೊಗೊಂಡಿರ್ತೀರಿ ಕೆಲವೊಬ್ಬರು, ನೀವು ಮೊದಲು ಡೇಟ್ ಬರಿಬೇಕು. ಅದರಲ್ಲಿ ಡೇಟ್ ಬರಿಬೇಕು, ಅದರ ಕೆಳಗಡೆ ವಾರನೂ ಕೂಡ ಬರಿಬೇಕು. ತುಂಬ ಮುಖ್ಯ ಆಗುತ್ತೆ ಅದು. ಯಾಕಂದರೆ ನೀವು ಮುಂದೊಮ್ಮೆ ಆ ಡೈರಿನ ತೆಗೆದು ನೋಡಿದಾಗ ಗೊತ್ತಾಗಬೇಕು, ನಾನು ಇವತ್ತಿನ ದಿನ ಹೀಗೆ ಇಲ್ಲಿ ಬರೆದಿದ್ದೆ. ಅದು ನಿಮಗೆ ನಿಮ್ಮನ್ನು ಜಾಗೃತಿ ಮಾಡುತ್ತೆ ಈ ಅಂಶ. ಅದನ್ನು ಫಾಲೋ ಮಾಡಿ. ಓಕೆ, ಮತ್ತು ಕೊನೆಯಲ್ಲಿ ಅಕಸ್ಮಾತ್ ನೀವು ಎಲ್ಲಾದರೂ ಒಂದು ಕಡೆ ಏನಾದರೂ ಬರಿತಾ ಇರ್ತೀರಿ, ಒಂದು ಯಾವುದಾದ್ರೂ ಬುಕ್ ಮಾಡಿರ್ತೀರಿ, ಅದರಲ್ಲೂ ಕೂಡ ಕೊನೆಗೆ ನಿಮ್ಮ ಸಹಿ ಮಾಡಿ ಡೇಟ್ ಬರೆದು ವಾರ ಬರೆದ್ರೆ ಒಂದು ಖುಷಿ ಇರುತ್ತೆ. ಅಥವಾ ನೀವು ಅವತ್ತು ಎಲ್ಲಿದ್ರಿ ಅದನ್ನು ಕೂಡ ಬರೆದ್ರೆ ಒಂದು ನಿಮ್ಮಲ್ಲೇ ಒಂದು ಅಲರ್ಟ್ನೆಸ್ಸನ್ನು ಅದು ಸೃಷ್ಟಿ ಮಾಡುತ್ತೆ. ಓಕೆ, ಹಾಗಾದರೆ ನೆಕ್ಸ್ಟ್, ಬಿಗಿನ್ ಈಚ್ ಎಂಟ್ರಿ ವಿತ್ ಅ ಟಾಪಿಕ್ ಇನ್ ಮೈಂಡ್. ಹಾಗಾದರೆ ನೋಡಿ ಪ್ರತಿದಿನ ಡೈರಿ ಬರಿಬೇಕು ಸರ್. ನಾವು ಹೇಗೆ ಆರಂಭ ಮಾಡೋದು, ಹೇಗೆ ಆರಂಭ ಮಾಡ್ಬೋದು ಅಂತ ಬಂದಾಗ ಒಂದು ಯಾವುದಾದ್ರೂ ಅವತ್ತು ಕೂತ್ಕೊಳ್ಳಿ.
ಮೊದಲು ಡೈರಿ ಬರೆಯೋದು ರಾತ್ರಿನೇ ಬರೀಬೇಕು, ಫಿಕ್ಸ್ ಟೈಮ್ ಇರಬೇಕು. ಅದಕ್ಕೆ ನಾನು ಹೇಳ್ಕೊಡ್ತೀನಿ ಅದನ್ನು ಕೂಡ. ಒಂದು ಯಾವುದಾದ್ರೂ ಒಂದು ಟಾಪಿಕ್ ತೊಗೊಳ್ಳಿ. ಅವತ್ತು ಏನೋ ಒಂದು ಘಟನೆ ಆಗಿರುತ್ತೆ, ಅಥವಾ ಎಲ್ಲೋ ಒಂದು ಏನೋ ನೋಡಿರ್ತೀರಿ, ಒಂದು ಸಿನಿಮಾ ನೋಡಿರ್ತೀರಿ, ಎಲ್ಲೋ ಪ್ರವಾಸಕ್ಕೆ ಹೋಗಿ ಬಂದಿರ್ತೀರಿ, ಅಥವಾ ಅಟ್ಲೀಸ್ಟ್ ಕಾಲೇಜ್ಗೆ ಹೋಗಿ ಬಂದಿರ್ತೀರಿ, ಕಾಲೇಜ್ನಲ್ಲಿ ಏನೋ ನೋಡಿರ್ತೀರಿ, ಅಥವಾ ಕೋಚಿಂಗ್ನಲ್ಲಿ ಹೋಗಿರ್ತೀರಿ, ಕೋಚಿಂಗ್ನಲ್ಲಿ ಏನೋ ಆಗಿರುತ್ತೆ, ಅಥವಾ ಒಂದು ಉದ್ಯೋಗಕ್ಕೆ ಹೋಗಿರ್ತೀರಿ, ಅವತ್ತೇನೋ ಒಂದು ಆಗಿರುತ್ತೆ. ಆ ಟಾಪಿಕ್ ಸ್ಟಾರ್ಟ್ ಮಾಡಿ ಮೊದಲು. ಅದನ್ನು ಉತ್ಸಾಹ ಇರುತ್ತೆ ಅದರಿಂದ ನಿಮಗೆ. ಒಂದು 2-3 ಲೈನ್ ಬರೀರಿ ಅದ್ರ ಬಗ್ಗೆ. ಮತ್ತು ಕತೆ ಬರಿತಾ ಹೋಗಬಾರ್ದು ಡೈರಿನಲ್ಲಿ, ಕೀವರ್ಡ್ಸ್ಗಳನ್ನ ಮಾತ್ರ ಬರಿತಾ ಹೋಗಬೇಕು, ನಿಮಗೆ ಮಾತ್ರ ಅರ್ಥ ಆಗಬೇಕು ಅದು. ಓಕೆ, ಅದು ಗೊತ್ತಿರಲಿ ನಿಮಗೆ, ಸರಿನಾ? ಸೊ ಇಷ್ಟು ಡೈರಿ ಇದೆ ಅಂತ ಅಂದಾಗ, ಈ ಪೇಜ್ ಇದೆ ಅಂತ ಒಂದು 2-3 ಲೈನಲ್ಲಿ ಅವತ್ತಿನ ಒಂದು ಖುಷಿಯ ವಿಚಾರವನ್ನು ಅಥವಾ ನಿಮಗೆ ಇಷ್ಟ ಆಗಿರೋ ಪಾಯಿಂಟನ್ನು ನೀವು ಬರಿಬೇಕು. ಮತ್ತು ಓಪನ್ ವಿತ್ ಡಿಯರ್ ಡೈರಿ ಅಂದರೆ ನೀವು ಡೈರಿ ಜೊತೆ ಮಾತಾಡಬೇಕು, ಸಂಭಾಷಣೆ ಬರಿಬೇಕು. ಅದರಲ್ಲಿ ಸಂಭಾಷಣೆ ಮಾತಾಡಬೇಕಾದ್ರ ಜೊತೆ. ಅಂದರೆ ಈಗ ಹೇಗೆ, ನಾನು ಇವತ್ತು ಇದನ್ನು ಮಾಡಿದೆ, ನಾನು ಇವತ್ತು ಅದನ್ನು ಮಾಡಿದೆ, ಅಲ್ಲಿ ಇದನ್ನು ನೋಡಿದೆ, ಹೀಗೆ ಮಾಡಿದೆ ಬರೀರಿ. ಬಟ್ ಸ್ಟಾರ್ಟ್ ಮಾಡುವಾಗ ಏನು ಬರಿಬೋದು ಅಂತಂದರೆ, ಓ ಡೈರಿ, ಅಥವಾ ಇಲ್ಲಿ ನೋಡು, ಹೀಗೆ ಒಂದು ಡೈರಿಗೆ ಏನಾದರೂ ಹೆಸರು ಕೊಡಿ. ನಿಮ್ಮ ಡೈರಿಗೆ ನಿಮಗೆ ಇಷ್ಟ ಆಗುವಂಥ ಹೆಸರು, ಆ ಹೆಸರು ಕೊಟ್ಟು ಆ ಹೆಸರಿನ ಜೊತೆ ಮಾತಾಡಿ. ಅಲ್ಲಿ ಅದ್ರ ಜೊತೆ ಒಂದು ಸಂಭಾಷಣಾತ್ಮಕ ರೀತಿಯಲ್ಲಿ ಇರಲಿ. ಅದು ನಿಮ್ಮನ್ನು ಇನ್ನಷ್ಟು ಜಾಗೃತರನ್ನಾಗಿ ಮಾಡುತ್ತೆ. ಅಂದರೆ ನೋಡಿ, ಒಬ್ಬ ಮನುಷ್ಯ ಅನ್ನೋದು ಯಾವತ್ತೂ ಕೂಡ ಸಂಘಜೀವಿ. ಒಂಟಿಯಾಗಿರೋಕೆ ಬಯಸಲ್ಲ ಮನುಷ್ಯ. ಒಂಟಿಯಾಗಿರೋಕೆ ಯಾವಾಗ ಬಯಸ್ತಾನೆ ಮನುಷ್ಯ? ಏನಾದರೂ ಕಷ್ಟಗಳು, ಸಮಸ್ಯೆಗಳು ಅಥವಾ ದುಃಖಗಳಾದಾಗ ಆ ದುಃಖವನ್ನು ವ್ಯಕ್ತಪಡಿಸೋಕೆ ಹೋಗಿ ದುಃಖ ಪಡ್ತಾನೆ. ಬಟ್ ಆ ಸಮಸ್ಯೆಯಿಂದ ಹೊರಗೆ ಬರಬೇಕಂದ್ರೆ ಮತ್ತೆ ಅವನಿಗೆ ಇನ್ನೊಬ್ಬರ ಸಹಾಯ ಬೇಕಾಗುತ್ತೆ. ಇಲ್ಲಿ ಡೈರಿ ಆ ಕೆಲಸ ಮಾಡುತ್ತೆ. ಆ ಡೈರಿಯೊಂದಿಗೆ ಮಾತಾಡಿ. ನೀವು ಡೈರಿಯೊಂದಿಗೆ ಮಾತಾಡಿ, ಹೇಳಿ ಅದಕ್ಕೆ ನಿಮಗೆ ಏನೇನು ಬೇಕಾಗಿದೆ, ನಿಮಗೆ ಯಾವ ಭಾವನೆಗಳು ವ್ಯಕ್ತಪಡಿಸ್ತಾ ಇದ್ದೀರಿ, ಏನಾಗಬೇಕಾಗಿದೆ, ಏನಾಗ್ತಾ ಇದೆ, ಇದೆಲ್ಲವನ್ನು ಕೂಡ ಅದರಲ್ಲಿ ನೀವು ಬರೀತಾ ಹೋದರೆ ನಿಮಗೆ ನಿಜವಾಗ್ಲೂ ಬದಲಾವಣೆಗಳು ಬರುತ್ತೆ. ಪ್ಲೇನ್ ಡೈರಿ ಇಲ್ಲಿದೆ ನೋಡಿ, ಈ ಮೂಲೆಯಲ್ಲಿ ಒಂದು ಕಡೆ ಎಲ್ಲ ನೀವು ಡೇಟ್ ಬರೀಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವೊಂದು ಕಡೆ ಕೇಳ್ತೀವಿ ನಾವು, ಏನಂದರೆ ನಾನು ಅನ್ನುವಂಥ ಒಂದು ಪದವನ್ನು ಬಳಸಬಾರ್ದು, ಅದು ಸರಿಯಲ್ಲ. ಬಟ್ ಡೈರಿನಲ್ಲಿ ನೀವು ನಾನು ಅನ್ನುವಂಥ ಪದನೇ ಬಳಸಬೇಕಲ್ಲಿ. ಎಷ್ಟು ಸಾರಿ ನಾನು ಅನ್ನುವಂಥ ಪದವನ್ನು ಬಳಸ್ತೀರಿ ಡೈರಿನಲ್ಲಿ, ಅಷ್ಟು ನಿಮ್ಮ ಮನಸ್ಸು ಜಾಗೃತವಾಗ್ತಾ ಹೋಗುತ್ತೆ. ಪದಗಳಲ್ಲಿ ಅಂಥ ಶಕ್ತಿ ಇದೆ. ಓಕೆ, ಹೂ ಐ ಆಮ್ ಐ, ನಾನು ಯಾರು ಅಂತ ಒಂದು ಪ್ರಶ್ನೆ ಕೇಳ್ಕೊಳ್ಳಿ ನೀವು ಡೈರಿ ಬರೆಯುವಾಗ. ಬರಿತಾ ಹೋಗಿ. ಅದರಲ್ಲಿ ನಿಮ್ಗೆ ಯಾರಾದರೂ ಟೀಕೆ ಮಾಡಿರ್ತಾರೆ, ಬರೀರಿ ಅದರಲ್ಲಿ. ಏನಂತ ಅಂದರೆ, ನನಗೆ ಇಂತಹ ವ್ಯಕ್ತಿ ಇವತ್ತು ಈ ರೀತಿ ಅಂದ, ನಾನೆಂದರೆ ಯಾರು ಎಂದು ಅವನಿಗೆ ನಾನು ತೋರಿಸ್ತೀನಿ ಮುಂದೆ ನನ್ನ ಜೀವನದಲ್ಲಿ. ಇನ್ನೊಬ್ರಿಗೆ ಹೇಳಬೇಡಿ, ಇದನ್ನು ನಿಮ್ಮ ಡೈರಿನಲ್ಲಿ ಬರೆದುಕೊಳ್ಳಿ. ನಿಜವಾಗ್ಲೂ ಕೂಡ ಅದಾಗುತ್ತೆ, ಅದು ಆಗಿದೆ. ಬಹಳ ಗ್ರೇಟ್ ವ್ಯಕ್ತಿಗಳ ಜೀವನದಲ್ಲಿ ಅದಾಗಿದೆ. ಅದನ್ನು ನಾನು ಹೇಳ್ತಾ ಇರೋದು ನಿಮಗೆ. ನಾನು ನಿಮ್ಮ ಅಹಂಕಾರ ಅನ್ನೋದೇನಿದೆಯಲ್ಲ ನಿಮ್ಮ ಜೀವನದಲ್ಲಿ, ಅದೆಲ್ಲವನ್ನು ಇದರಲ್ಲಿ ತೋರಿಸಿ. ಅದೆಷ್ಟೇ ಲಿಮಿಟ್ ಮೀರಿರುವಂಥ ಅಹಂಕಾರ, ನಿಮ್ಮಲ್ಲಿರುವಂತಹ ಕೋಪ, ತಾಪ, ನಿಮ್ಮಲ್ಲಿ ಯಾವ್ಯಾವ ಭಾವನೆಗಳಿದೆಯಲ್ಲ, ಅದೆಲ್ಲವನ್ನು ಕೂಡ ಡೈರಿನಲ್ಲಿ ತೆರೆದಿಟ್ಕೊಳ್ಳಿ. ಅಲ್ಲಿ ನೀವು ಅದನ್ನು ತೆರೆದು ಬಿಟ್ಟರೆ ನೀವು ಬದುಕಿನಲ್ಲಿ ತುಂಬ ಚೆನ್ನಾಗಿರ್ತೀರಿ. ಇನ್ನೊಬ್ಬರ ಜೊತೆ ವರ್ತನೆ ಮಾಡುವಾಗ ತುಂಬ ಶಾಂತವಾಗಿರ್ತೀರಿ. ಯಾಕಂದರೆ ನಿಮ್ಮ ಭಾವನೆಗಳು ನಿಮ್ಮ ಡೈರಿನಲ್ಲಿ ಬಂದಾಯಿತು, ಅದಕ್ಕೆ ವೇದಿಕೆ ಸಿದ್ಧವಾಯಿತು, ಭೂಮಿಕೆ ಸಿಕ್ತು ಅಲ್ವಾ? ಆದರೆ ಆಗ ಅದು ಶಾಶ್ವತವಾಗಿ ನಿಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿರುತ್ತೆ. ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ ನೀವು ಡೈರಿನಲ್ಲಿ ಬರೆದಾಗ. ಸೊ ನನಗೆ ಹೀಗಾಗಿದೆ, ನಾನು ಈ ರೀತಿ ಮಾಡಬೇಕಾಗಿದೆ, ಈ ಒಂದು ಗುರಿಯನ್ನು ನಾನು ಬೆನ್ನಟ್ಟಿಗೆ ಹೋಗಿದ್ದೆ, ಫೇಲ್ ಆದೆ, ಸೊ ನಾನು ನೆಕ್ಸ್ಟ್ ಇದನ್ನು ಹೀಗೆ ಮಾಡ್ತೀನಿ. ಬರೀರಿ ಹಾಗೆ. ನಾನು ಅನ್ನೋದೇನಿದೆಯಲ್ಲ, ನಾನು ಅನ್ನೋದನ್ನು ಅಲ್ಲಿ ನೀವು ಬರೆದಾಗ ನೀವು ನಿಜವಾಗ್ಲೂ ಬೆಳಿತೀರಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಂತ ಬಂದಾಗ, ಬಿ ಆನೆಸ್ಟ್ ಇನ್ ಯುವರ್ ಎಂಟ್ರೀಸ್. ಏನು ಬರಿತಾ ಇರ್ತೀರಿ ಸತ್ಯವನ್ನು ಬರೀರಿ ಅದರಲ್ಲಿ. ಯಾಕಂದರೆ ಅದು ನಿಮ್ಮದು, ನಿಮಗೆ ಸ್ವಾತಂತ್ರ್ಯ ಇದೆ. ನಿಮ್ಮನ್ನು ಯಾರು ಕೇಳಲ್ಲ, ಹೀಗೆ ಯಾಕೆ ಬರದೆ, ಇದು ತಪ್ಪು, ಇದು ಸರಿ, ಏನೂ ಇಲ್ಲ. ನಿಮಗೆ ಹೇಗೆ ಬೇಕೋ ಅದು ನಿಮ್ಮ ವೇದಿಕೆ, ನಿಮ್ಮ ಗ್ರೌಂಡ್. ಅದು ನೀವು ಹೇಗೆ ಬೇಕೋ ಆಟ ಆಡಿ ಅಲ್ಲಿ, ಸರಿ? ಅದು ನಿಮಗೆ ನೆನಪಿರಬೇಕು. ಇನ್ನು ಡೋಂಟ್ ವರಿ ಟೂ ಮಚ್ ಅಬೌಟ್ ಗ್ರಾಮರ್ ಆ್ಯಂಡ್ ಸ್ಪೆಲ್ಲಿಂಗ್. ಗ್ರಾಮರ್ ಮತ್ತು ಸ್ಪೆಲ್ಲಿಂಗ್ ಬಗ್ಗೆ ತಿಂಕೆ ಮಾಡಬೇಡಿ. ನೀವು ಕನ್ನಡದಲ್ಲಿ ಬರೆಯೋರಿದ್ರೆ, ಕನ್ನಡದಲ್ಲಿ ಬರೆಯೋಕೆ ಇಷ್ಟ ಇದ್ದರೆ ನೀವು ಕನ್ನಡದಲ್ಲೇ ಬರಿಬೋದು. ಇಂಗ್ಲೀಷ್ನಲ್ಲಿ ಬರೆಯೋಕೆ ಇಷ್ಟ ಇದ್ದರೆ ನೀವು ಇಂಗ್ಲೀಷ್ನಲ್ಲಿ ಬರಿಬೋದು. ನಿಮ್ಮ ಇಂಗ್ಲೀಷ್ ವೀಕ್ ಇದ್ದರೂ ಕೂಡ ನೀವು ಸ್ಪೆಲ್ಲಿಂಗ್ ಬಗ್ಗೆ ಆಗಲಿ ಗ್ರಾಮರ್ ಬಗ್ಗೆ ಆಗಲಿ ಥಿಂಕ್ ಮಾಡಬೇಡಿ, ಬರಿತಾ ಹೋಗಿ ಸುಮ್ಮನೆ. ಯಾಕಂದರೆ ಇದು ನಾನು ಕೂಡ PUC ಫಸ್ಟ್ ಇಯರ್ ಇದ್ದಾಗ ಟ್ರೈ ಮಾಡಿದ್ದೆ ಇಂಗ್ಲೀಷ್ನಲ್ಲಿ ಬರೆಯೋಕೆ. ಈಗ ಓದಿ ನೋಡಿದ್ರೆ ನಮಗೆ ನಗು ಬರುತ್ತೆ, ಅಷ್ಟು ಇಂಗ್ಲೀಷ್ ವೀಕ್ ಇತ್ತು. ಬಟ್ ಬರ್ತಾ ಇಂಪ್ರೂವ್ ಆಗುತ್ತೆ. ನಿಮಗೆ ಇಂಗ್ಲೀಷ್ ಕಲಿಬೇಕು ಅಂತ ಕೆಲವೊಬ್ಬರು ಗುರು ಇರುತ್ತೆ, ನೀವು ಅದ್ರೂ ಬರೀರಿ. ಅದರಲ್ಲಿ ನೀವು ಇಂಗ್ಲೀಷ್ನಲ್ಲೇ ಬರೆಯೋಕೆ ಸ್ಟಾರ್ಟ್ ಮಾಡಿ, ನೋಡೋಣ ಏನಾಗುತ್ತೆ. 1 ವರ್ಷದಲ್ಲಿ ತಪ್ಪಾಗೇ ಬರೀರಿ, ಬಟ್ ಬರ್ತಾ ಸುಧಾರಿಸ್ಕೊಳ್ತಾ ಹೋಗ್ತೀರಿ. ಓಕೆ, ಅದು ಗೊತ್ತಿರಲಿ ನಿಮಗೆ. ಅದೆಲ್ಲ ಚಿಂತೆ ಮಾಡಬಾರ್ದು. ಗ್ರಾಮರ್ ಮಿಸ್ಟೇಕ್ ಆಯಿತು, ಅದು ಇದು, ಅದೆಲ್ಲ ನಿಮಗೆ ಸಂಬಂಧನೇ ಬರಲ್ಲ. ಭಾವನೆ ಇಂಪಾರ್ಟೆಂಟ್. ಡೈರಿ ಅಂತ ಬಂದಾಗ ನಿಮ್ಮ ಭಾವನೆಗಳು ತುಂಬ ಮುಖ್ಯ ಆಗುತ್ತೆ. ಓಕೆ, ಹಾಗೆಯೇ ಯೂಸ್ ಲಾಟ್ಸ್ ಆಫ್ ಡೀಟೇಲ್ಸ್ ಟು ಪ್ರಿಸರ್ವ್ ಮೊಮೆಂಟ್ಸ್ ಇನ್ ಟೈಮ್. ಓಕೆ, ಏನಾಗುತ್ತೆ ಅಂದರೆ ಕೆಲವೊಂದು ಬಾರಿ ತುಂಬ ಶಾರ್ಟ್ ಆಗಿ ಕೀವರ್ಡ್ಗಳನ್ನ ಯೂಸ್ ಮಾಡಿ ಅಂತ ಅಂದಾಗ ಒಳ್ಳೆ ಪಾಯಿಂಟ್ಗಳನ್ನ ಮರ್ತು ಬಿಡ್ತೀರಿ. ನೀವು ಹಾಗೆ ಮಾಡಬೇಡಿ. ಡೀಟೇಲ್ ಆಗಿಯೂ ಕೂಡ ಬರೀರಿ. ಒಂದು 2 ಲೈನ್ ಯಾವುದಾದ್ರೂ ಒಳ್ಳೆ ಘಟನೆ ನಡೆಸಿದ್ರೆ ಅದನ್ನು ಬರೀರಿ. ಹಾಗೆಯೇ ಎಂಜಾಯ್ ದ ಎವ್ರಿ ಮೊಮೆಂಟ್. ಪ್ರತಿ ಕ್ಷಣವನ್ನು ಆನಂದಿಸಿ.
ಯಾಕಂದರೆ ಈ ಜೀವನದಲ್ಲಿ ಈಗ 2023 ಮುಗೀತು, ಮತ್ತೆ ಬರುತ್ತಾ 2023? ಬರಲ್ಲ, ಅದು ಮುಗೀತು, ಅದು ಕಾಲ ಹೋಯಿತು. ಹಾಗಾಗಿ ಪ್ರತಿ ಕ್ಷಣವನ್ನು, ಪ್ರತಿ ದಿನವನ್ನು, ಪ್ರತಿ ನಿಮಿಷವನ್ನು ಆನಂದಿಸೋಕೆ ಕಲಿಯಿರಿ. ಇನ್ನು ಕೊನೆಯದಾಗಿ ಬಂದರೆ ಪಾರ್ಟ್ 3ನಲ್ಲಿ ಗೆಟಿಂಗ್ ಇನ್ ಟು ಅ ರೊಟೀನ್ ಅಂತ ಬರುತ್ತೆ. ಅಂದರೆ ಓಕೆ ಸರ್, ಹಾಗೆ ಬರಿಬೇಕು, ಹೀಗೆ ಬರಿಬೇಕು ಎಲ್ಲ ಹೇಳಿದಿರಿ ನಮಗೆ, ಮತ್ತು ರೊಟೀನ್ ಹೇಗೆ ಹೋಗ್ಬೇಕು, ನಾವಿಲ್ಲಿ ಒಂದು ಶಿಸ್ತನ್ನು ಹೇಗೆ ಮೇಂಟೈನ್ ಮಾಡ್ಕೊಳ್ಬೇಕು ಅಂತ ಬಂದಾಗ, ಮೊದಲನೇದಾಗಿ ಚೂಸ್ ಅ ಸ್ಪೆಸಿಫಿಕ್ ಟೈಮ್ ಈಚ್ ಡೇ ಟು ರೈಟ್ ಇನ್ ಯುವರ್ ಡೈರಿ. ಈಸಿಯಾಗಿ ಹೇಳ್ಬಿಡ್ತೀನಿ, ನಿಮ್ಮ ಡೈರಿಯನ್ನು ನೀವು ಪ್ರತಿದಿನ ಬರೀಬೇಕು ಅಂತ ಅಂದರೆ ನೀವೇನು ಮಾಡಬೇಕು, ನೀವು ಮಲಗ್ತೀರಿ ಎಲ್ಲಿ, ಅಲ್ಲಿನೇ ಆ ಡೈರಿನ ಇಟ್ಕೊಳ್ಳಿ, ನಿಮ್ಮ ಪಕ್ಕನೇ ಇಟ್ಕೊಳ್ಳಿ. ಹಾಗಾದರೆ ಹೇಗೆ ಸರ್, ಕೆಲವೊಬ್ರು ನೋಡಿಬಿಟ್ರೆ ಓಕೆ ನೋಡಿ, ನಿಮ್ಮ ಮಲಗುವಾಗ ನಿಮ್ಮ ಮೊಬೈಲ್ ನಿಮ್ಮ ಜೊತೆನೇ ಇರುತ್ತಲ್ವ, ಮೊಬೈಲ್ನಲ್ಲಿ ಒಂದು ಅಲಾರಾಮ್ ಇಟ್ಕೊಳ್ಳಿ. ನೀವು ರಾತ್ರಿ 10 ಗಂಟೆಗೆ ಮಲಗೋರಾಗಿದ್ದರೆ 10 ಗಂಟೆಗೆ ಒಂದು ಅಲಾರಾಮ್ ಇಟ್ಕೊಳ್ಳಿ, ಅದಕ್ಕೆ ಹೆಸರು ಕೊಡಿ ಡೈರಿ ಅಂತ ಹೇಳಿ. ಡೈಲಿ ಇಟ್ಕೊಳ್ಳಿ ಅಲಾರಾಮ್. ನೀವು ಬರೀರಿ ಬಿಡಿ ಪರವಾಗಿಲ್ಲ, ನಿಮ್ಮ ಬರೆಯೋಕೆ ಮನಸ್ಸಿಲ್ವಾ ಅವತ್ತು ಅಲಾರಾಮ್ ಆಫ್ ಮಾಡಿ. ಬಟ್ ಯಾವಾಗ ಬರೆಯೋ ಮನಸ್ಸು ಬರುತ್ತೆ, ನೀವು ಅವತ್ತು ಕಡ್ಡಾಯವಾಗಿ ಏನು ಮಾಡಬೇಕು ಅಂತ ಅಂದರೆ ಡೈರಿಯನ್ನು ಬರೀಲೇಬೇಕು. ಅಲಾರಾಮ್ ಇಟ್ಕೊಂಡು ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಡೈರಿನ ನೀವು ನಿರಂತರವಾಗಿ ಬರಿತಾ ಹೋಗ್ತೀರಿ. ಅದು ನಿಮ್ಮಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು, ನಿಮ್ಮ ಕನಸುಗಳನ್ನ ಈಡೇರಿಸೋಕೆ ಹೆಲ್ಪ್ ಮಾಡುತ್ತೆ. ಸೊ ರಾತ್ರಿ 9 ಗಂಟೆಗೆ ಇಟ್ಕೊಳ್ಬೋದು, 10 ಗಂಟೆಗೆ ಇಟ್ಕೊಳ್ಬೋದು, 11, 12 ನಿಮ್ಗೆ ಯಾವಾಗ ಬೇಕೋ ಆಗ ಇಟ್ಕೊಂಡು. ಮತ್ತು ಏನು ಸರ್ ಒಂದೊಂದು ಗಂಟೆ ಬರೀಬೇಕಾ? ಏನೂ ಇಲ್ಲ, ಬರೀ 5 ನಿಮಿಷ ಸಾಕು. 2 ಲೈನ್ ಬರೀರಿ, ಒಂದೇ ವರ್ಡ್ ಬರೀರಿ, ಅಥವಾ ಒಂದು ಫುಲ್ ಪೇಜ್ ಬರೀರಿ. ಅವತ್ತು ನಿಮ್ಮ ಮನಸ್ಸು ಹೇಗಿದೆ, ನಿಮ್ಮ ಮನಸ್ಥಿತಿ ಹೇಗಿದೆ, ನಿಮ್ಮ ಎನರ್ಜಿ ಹೇಗಿದೆ, ಆ ರೀತಿ ನಿಮ್ಮ ಡೈರಿನ ನೀವು ಬರೀಬೇಕು. ಪ್ರತಿದಿನ ಶಿಸ್ತಾಗಿ ಕುಳಿತುಕೊಂಡು ಊಟ ಮಾಡುವಾಗ ಬರಿಬೇಡಿ, ಸಿನಿಮಾ ನೋಡುವಾಗ 3 ಗಂಟೆ ಎಲ್ಲ ಬರೀಲಿಕ್ಕೆ ಹೋಗಬೇಡಿ. ಸೊ ತಲೆಯಲ್ಲಿ ಏನು ಬರುತ್ತೆ ತೊಗೊಳ್ಳೋದು, ತಲೆಯಲ್ಲಿ ಹೇಗೆ ಬರುತ್ತೋ ಆ ರೀತಿ ಬರಿತಾ ಹೋಗೋದು. ಅದೇ ನಿಮಗೆ ನಿಜವಾದ ಬದಲಾವಣೆಯನ್ನು ತರುತ್ತೆ. ನೀವು ಪ್ಲ್ಯಾನ್ ಮಾಡ್ಕೊಂಡು ಬರೀಲಿಕ್ಕೆ ಹೋಗಬೇಡಿ, ಜಸ್ಟ್ ಬರೀರಿ, ಏನು ಬರುತ್ತೋ ಅದನ್ನು ಬರೀರಿ, ಅದು ನಿಮ್ಮಲ್ಲಿ ಬದಲಾವಣೆಯನ್ನು ತರ್ತಾ ಹೋಗುತ್ತೆ. ಹಾಗೆಯೇ ಕೀಪ್ ಯುವರ್ ರೈಟಿಂಗ್ ಸೆಷನ್ ಶಾರ್ಟ್ ಇನ್ ಬಿಗಿನಿಂಗ್. ನೋಡಿ ಅದನ್ನೇ ಹೇಳಿದ್ದಾರೆ ಇಲ್ಲೂ ಕೂಡ ಅವರು, ಏನಂದರೆ ಸಾಕು 5 ನಿಮಿಷಕ್ಕಿಂತ ಜಾಸ್ತಿ ಬೇಡವೇ ಬೇಡ. ಯಾಕಂದರೆ ನೋಡಿ, ಆರಂಭ ಮಾಡುವಾಗಲೇ ಬಹಳಷ್ಟು ಗಂಟೆಗಳ ಕಾಲ ನೀವು ಬರೀತಾ ಹೋದರೆ ಬೋರ್ ಆಗಿಬಿಡುತ್ತೆ, ನಿಮಗೆ ನಿಜವಾಗ್ಲೂ ಬೋರ್ ಆಗಿಬಿಡುತ್ತೆ, ಬಿಟ್ಬಿಡ್ತೀರಿ, ಸ್ಟಾಪ್ ಮಾಡಿಬಿಡ್ತೀರಿ, ಇದೇನಪ್ಪ ಇಷ್ಟೆಲ್ಲ ನನಗಾಗಲ್ಲ ಅಂತ. ಬರೀ 5 ನಿಮಿಷ ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ ನಿಮಗೆ ಖುಷಿ ಆಗುತ್ತೆ. ಓಕೆ, ಇವತ್ತೇನೋ ಒಂದು ಒಳ್ಳೆ ಕೆಲಸ ನಾನು ಮಾಡ್ತಾ ಇದ್ದೀನಿ, ಇವತ್ತು ಈ ಅಂಶಗಳು ನನ್ನ ಮನಸ್ಸಿನಿಂದ ಹೊರಗಡೆ ಬಂದವು. ಒಂದು ವಾರ ಬರೀರಿ, ವಾಪಸ್ ತಿರುಗಿ ನೋಡಿ, ಅದನ್ನು ಹಲವಾರು ಬದಲಾವಣೆ ನಿಮ್ಮಲ್ಲಿ ಆಗಿರುತ್ತೆ. ಹಾಗಾಗಿ ಪ್ರತಿದಿನ 5 ನಿಮಿಷ ಸಾಕು ಕೊಟ್ಟರೆ ಆರಂಭದಲ್ಲಿ. ಇನ್ನು ಯೂಸ್ ಇಲುಸ್ಟ್ರೇಷನ್ಸ್ ಇಫ್ ಯು ಪ್ರಿಫರ್ ಡ್ರಾಯಿಂಗ್ ಟು ರೈಟ್. ಓಕೆ, ಕೆಲವೊಂದು ಬಾರಿ ಏನಾದರೂ ನೀವು ಡ್ರಾಯಿಂಗ್ ರೀತಿ ಬರಿತಾ ಇದ್ದರೆ ಅದಕ್ಕೆ ವಿವರಣೆಯನ್ನು ಕೊಡಿ. ಅದರಲ್ಲಿ ಕೆಲವೊಬ್ಬರು ಚಿತ್ರ ಬರಿತೀರಿ, ಕೆಲವೊಬ್ಬರು ಮುಖಗಳ ಚಿತ್ರವನ್ನು, ಮನುಷ್ಯರ ಚಿತ್ರಗಳನ್ನೆಲ್ಲ ಬರಿತಾ ಇರ್ತೀರಿ. ನೀವೇನು ಮಾಡ್ಬೋದು, ವಿವರಣಾತ್ಮಕವಾಗಿ ಕೂಡ ಅದನ್ನು ಮಾಡ್ಬೋದು. ಸರಿನಾ? ಇಷ್ಟು ಮಾಡಿ, ತುಂಬ ಸರಳವಾಗಿದೆ, ತುಂಬ ಈಸಿ ಆಗಿರುವಂಥ ಟಾಪಿಕ್ಕು ಡೈರಿನ ಹೇಗೆ ಬರಿಬೇಕು ಅನ್ನೋದು. ಓಕೆ, ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇನ್ನು ಕೆಲವೊಂದು ನಾನು ಬೋನಸ್ ಟಿಪ್ಸನ್ನು ನಿಮಗೆ ಇಲ್ಲಿ ಹೇಳಬೇಕು. ಏನಂತ ಅಂದರೆ 2024 ಬರ್ತಾ ಇರೋದ್ರಿಂದ 1ನೇ ಪಾಯಿಂಟು, ನೀವು ಮಲಗುವ ಮತ್ತು ಏಳುವ ಸಮಯವನ್ನು ಫಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ರು 5 ಗಂಟೆಗೆ ಹೇಳ್ತೀರಿ, ಕೆಲವೊಬ್ರು 7 ಗಂಟೆಗೆ ಹೇಳ್ತೀರಿ, ಕೆಲವೊಬ್ರು 8 ಗಂಟೆಗೆ ಹೇಳ್ತೀರಿ. ನೀವು ಯಾವಾಗ ಹೇಳ್ತೀರಿ ಅದು ನಿಮಗೆ ಬಿಟ್ಟದ್ದು. ಬಟ್ ಮಲಗೋ ಟೈಮ್ ಕೂಡ ಫಿಕ್ಸ್ ಆಗಬೇಕು ನಿಮ್ಮದು. ರಾತ್ರಿ 10 ಗಂಟೆಗೆ ಮಲಗೋರು ಕಡ್ಡಾಯವಾಗಿ ಪ್ರತಿದಿನ 10ಕ್ಕೆ ಮಲಗಬೇಕು, 11ಕ್ಕೆ ಮಲಗೋರು 11ಕ್ಕೆ ಮಲಗಬೇಕು, 12ಕ್ಕೆ ಮಲಗೋರು 12ಕ್ಕೆ ಮಲಗಬೇಕು. ಇಲ್ಲಿಂದ ಒಂದು 6ರಿಂದ 7 ಗಂಟೆ ನಿರಂತರವಾಗಿ ನಿದ್ದೆ ಮಾಡಿ. ನೀವು ಯಾವಾಗ ಮಲಗ್ತೀರಿ ಆವಾಗಿನಿಂದ 6ರಿಂದ 7 ಗಂಟೆ ನಿರಂತರವಾಗಿ ನಿದ್ದೆ ಮಾಡಿ, ಒಂದು ಫಿಕ್ಸ್ ಟೈಮಿಂಗ್ ಮಾಡ್ಕೊಳ್ಳಿ. ಅದಾದ ನಂತರ ಬೆಳಗ್ಗೆ ಎದ್ದ ತಕ್ಷಣ ನಾನು ಇವೆಲ್ಲ ಟಿಪ್ಸ್ ಹಿಂದೆನೂ ಕೂಡ ಹೇಳಿದ್ದೆ, ಬಟ್ ಆದರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದು ನೀವು ಒಂದು 5ರಿಂದ 10 ನಿಮಿಷಗಳ ವರ್ಕೌಟ್ ಮಾಡಬೇಕು. ಹೋಮ್ ವರ್ಕೌಟ್ ಆ್ಯಪ್ ಅಂತ ಸಿಗುತ್ತೆ, ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದಿನ ಹೊಟ್ಟೆ ಎಕ್ಸರ್ಸೈಸ್ ಮಾಡಿ, ಒಂದಿನ ಕಾಲಿನ ಎಕ್ಸರ್ಸೈಸ್, ಒಂದಿನ ಎದೆ, ಒಂದಿನ ಶೋಲ್ಡರ್ ಆ್ಯಂಡ್ ಬ್ಯಾಕ್, ಓಕೆ, ಒಂದಿನ ಫುಲ್ ಬಾಡಿ ವರ್ಕೌಟ್. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು 5ರಿಂದ 10 ನಿಮಿಷ ಅಷ್ಟೇ ಇರುತ್ತೆ ಅದರಲ್ಲಿ. ಅದನ್ನು ಮಾಡ್ತಾ ಹೋದರೆ ನೀವು ಎನರ್ಜೆಟಿಕ್ ಆಗ್ತೀರಿ. ನಿಮ್ಮ ಒಂದೇ ಕಡೆ ಕೂತ್ಕೊಳ್ಳೋದ್ರಿಂದ ಬೆನ್ನು ಎಲ್ಲ ಬರ್ತಾ ಇರುತ್ತಲ್ಲ, ಅದೆಲ್ಲನೂ ಸ್ಟಾಪ್ ಆಗಿಬಿಡುತ್ತೆ. ಓಕೆ, ಅದಾದ ನಂತರ ಒಂದು ಶಿಸ್ತಿರ್ಬೇಕು ನಿಮ್ಮ ಜೀವನಕ್ಕೆ. ಡೈರಿ ತೊಗೊಳ್ಳಿ, ಹಿಂದಿನ ರಾತ್ರಿ ಏನೇನು ಬರೆದಿದ್ರಿ ನೋಡ್ಕೊಳ್ಳಿ. ಓಕೆ, ನೀವು ಅವತ್ತಿನ ಟಾರ್ಗೆಟ್ಗಳನ್ನ ಬರೆಯೋರಾದರೆ ಬರ್ಕೊಳ್ಳಿ, ಇಲ್ಲ ರಾತ್ರಿನೇ ಬರೆದಿರ್ತೀರಿ, ಒಂದು ಸಾರಿ ಕಣ್ಣ ಮುಂದೆ ಆಡಿಸ್ಕೊಂಡು ನಿಮ್ಮ ಡೇನ ನೀವು ಸ್ಟಾರ್ಟ್ ಮಾಡ್ಬೋದು. ಹಾಗೆಯೇ ಇನ್ನೊಂದು ನಾನು ಮರ್ತಿದ್ದೆ ಹೇಳೋದು, ಡೈರಿನಲ್ಲಿ ಆ ತಿಂಗಳ ಗುರಿಯನ್ನು ಹಾಕ್ಕೊಳ್ಳಿ. ಆ ತಿಂಗಳಲ್ಲಿ ನೀವೇನೇನು ಅಚೀವ್ ಮಾಡಬೇಕಾಗಿದೆ, ಆ ವರ್ಷದಲ್ಲಿ ಏನೇನು ಅಚೀವ್ ಮಾಡಬೇಕಾಗಿದೆ ಅಂತ ಬರ್ಕೊಂಡಿರ್ತೀರಿ. ಆ ತಿಂಗಳು ಏನೇನು ಅಚೀವ್ ಮಾಡಬೇಕಾಗಿದೆ ಅನ್ನೋದನ್ನು ಕೂಡ ಬರ್ಕೊಳ್ಳಿ. ಇನ್ನು ಯಾರ್ಯಾರು ದೈವ ಭಕ್ತರಿದ್ದೀರಿ, ನೀವು ಪ್ರಾರ್ಥನೆಯನ್ನು ಕೂಡ ಬೆಳಗ್ಗೆ ಮಾಡಬೇಕು, ಅಥವಾ ಸಂಜೆ ಇಷ್ಟ ಆಗಿದ್ರೆ ಸಂಜೆ ಮಾಡಿ. ಯುವಕರಿರೋರು ಹನುಮಾನ್ ಚಾಲೀಸ ಆಗಿರ್ಬೋದು, ಅಥವಾ ನಿಮ್ಮ ಧರ್ಮಗಳ ದೇವರ ಪ್ರಾರ್ಥನೆ ನೀವು ಮಾಡ್ತಾ ಹೋಗಿ. ಬಹಳ ಬೇಡ, 2ರಿಂದ 3 ನಿಮಿಷ ಮಾಡಿ, ಪ್ರತಿದಿನ ಮಾಡಿ. ಅದು ಇಂಪಾರ್ಟೆಂಟ್. ಯಾಕಂದರೆ ಕಂಪೌಂಡಿಂಗ್ ಎಫೆಕ್ಟ್ ಅಂತ ಬರುತ್ತೆ. ಕಂಪೌಂಡಿಂಗ್ ಎಫೆಕ್ಟ್ ಏನು ಸರ್ ಈಗಂದರೆ ನೋಡಿ, ಈಗ ಸ್ಟಾಕ್ ಮಾರ್ಕೆಟ್ ಅಂತ ಬರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಭಾಳ ಜನ ಇವತ್ತಿನ ಯುವಕರು ಉತ್ಸಾಹಿಯಾಗಿರ್ತೀರಿ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಿ.
ನೋಡಿ ಒಂದು ಹೇಳ್ತಾರೆ ಅದರಲ್ಲಿ ಒಂದು ಕಡೆ ಏನಂದರೆ, ಈಗ ಒಂದು 20 ವರ್ಷಗಳ ಹಿಂದೆ 5 ರೂಪಾಯಿ ಹಾಕಿದ್ದು ಇವತ್ತು 50,000 ರೂಪಾಯಿ ಆಗಿದೆ ಅಂತ ಹೇಳಿ. ಯಾಕಾಯ್ತು ಅದು? 5 ರೂಪಾಯಿ ಇದ್ದು 10 ರೂಪಾಯಿ ಆಗಬೇಕಾಗಿತ್ತಲ್ಲ, ಬಟ್ 50,000 ರೂಪಾಯಿ ಯಾಕಾಗಿದೆ ಅದು ಪ್ರತಿದಿನ ಹೆಚ್ಚಾಯ್ತು ಅದರ ರೇಟು. ಪ್ರತಿದಿನ ಇಂಪಾರ್ಟೆಂಟ್ ವರ್ಡ್. ನೀವು ಸ್ವಲ್ಪನೇ ಮಾಡಿ, ಬಟ್ ಪ್ರತಿದಿನ ಮಾಡಿ. ನೀವು ಎಕ್ಸರ್ಸೈಸ್ 5 ನಿಮಿಷ ಮಾಡಿ, ಬಟ್ ಪ್ರತಿದಿನ ಮಾಡಿ. ವಾರಕ್ಕೆ ಒಂದು ದಿನ ನೀವು 4 ಗಂಟೆ ಮಾಡಿದ್ರು ಎಕ್ಸರ್ಸೈಸ್ ನಿಮ್ಮ ಬಾಡಿ ಬಿಲ್ಡ್ ಆಗಲ್ಲ. ಸಂಡೇ ರಜೆ ಇದೆ ಸರ್, ನಾನು ಸಂಡೇ ಒಂದು ಸಿನಿಮಾ ನೋಡ್ತೀನಿ ಮತ್ತು ಒಂದು 3-4 ಗಂಟೆ ಎಕ್ಸರ್ಸೈಸ್ ಮಾಡ್ತೀನಿ, ನನ್ನ ಬಾಡಿ ಬಿಲ್ಡ್ ಆಗ್ಬೇಕು ಸರ್ ಅಂದರೆ ಆಗುತ್ತಾ? ಹೈಲಿ ಇಂಪಾಸಿಬಲ್. ಪ್ರತಿದಿನ ಆಗಬೇಕಾಗತ್ತೆ ವರ್ಕೌಟ್. ವಾರದಲ್ಲಿ 5 ದಿನ ಮಾಡಿದ್ರು ಕೂಡ ಓಕೆ, 7 ದಿನ ಮಾಡಬೇಕಂತ ಏನಿಲ್ಲ, 5 ದಿನ ಮಾಡಲೇಬೇಕು, ಅದನ್ನು ಮಾಡ್ತಾ ಹೋಗಿ. ಇನ್ನು ಆಹಾರ ಅಂತ ಬಂದಾಗ ಆಹಾರದ ಬಗ್ಗೆ ಗಮನ ಕೊಡಿ. ಎನರ್ಜಿ ಸಿಗುವಂಥ ಆಹಾರಗಳಾಗಿರ್ಬೋದು, ಪ್ರತಿದಿನ ಬೇಕಾದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ನೆನೆಸಿರುವಂಥ ಮೊಳಕೆ ಕಾಳುಗಳನ್ನಾಗಿರ್ಬೋದು, ಬಾದಾಮಿ ಆಗಿರ್ಬೋದು, ಹಾಲುಗಳನ್ನ ಕುಡಿಯೋದಾಗಿರ್ಬೋದು. ಮೊಟ್ಟೆ ತಿನ್ನೋರು ಮೊಟ್ಟೆ ತಿನ್ನಿ, ಮಾಂಸಾಹಾರ ತಿನ್ನೋರು ಮಾಂಸಾಹಾರ ತಿನ್ನಿ. ಸ್ವಲ್ಪ ಮೊಟ್ಟೆ ತಿನ್ನೋರು ಮಾಂಸಾಹಾರ ತಿನ್ನೋರು ಚೆನ್ನಾಗಿ ಎಕ್ಸರ್ಸೈಸ್ ಕೂಡ ಮಾಡಬೇಕು ನೀವು. ಯಾಕಂದರೆ ನಿಮಗೆ ಡೈಜೆಷನ್ ಪವರ್ ತುಂಬ ಸ್ಟ್ರಾಂಗ್ ಇರಬೇಕಾಗತ್ತೆ. ಟಾರ್ಗೆಟ್ ಹಾಕೊಳ್ಳಿ, ಏನೇನು ಮಾಡಬೇಕಾಗಿದೆ ಆ ಟಾರ್ಗೆಟನ್ನು ಅವತ್ತು ರೀಚ್ ಆಗಿ ಸಾಕು, ಮತ್ತೇನು ಬೇಡ. ಅವತ್ತಿನ ಟಾರ್ಗೆಟ್ ನೀವು ಅವತ್ತು ರೀಚ್ ಆಗ್ತಾ ಇದ್ರೆ ನೀವು ಗೆದ್ದ ಹಾಗೆ, ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಟ್ರಸ್ಟ್, ನಂಬಿಕೆ ಅನ್ನೋದು ನಿಮ್ಮಲ್ಲಿ ತುಂಬ ಇರಬೇಕಾಗತ್ತೆ. ಯಾಕಂದ್ರೆ ನೋಡಿ, ಜಗತ್ತಿನಲ್ಲಿ ದೇವ್ರು ಇದಾನೋ ಇಲ್ಲೋ ಗ್ಯಾರಂಟಿ ಇಲ್ಲ, ಬಟ್ ದೇವ್ರು ಇದಾನೆ ಅನ್ನುವಂಥ ಒಂದು ನಂಬಿಕೆಗಳು ಎಷ್ಟೋ ಜನರ ಜೀವನವನ್ನು ಉಳಿಸಿವೆ, ಎಷ್ಟೋ ಜನರಿಂದ ಆಗದಂತಹ ಸಾಧನೆಗಳನ್ನು ಮಾಡಿಸಿವೆ. ಏನು ನಂಬಿಕೆಗಳು? ಆ ನಂಬಿಕೆನೇ ನಿಮ್ಮನ್ನು ಕಾಯುತ್ತೆ. ಪ್ರಯತ್ನದಲ್ಲಿ ನಂಬಿಕೆ ಇಡಿ, ಅಥವಾ ದೇವರಲ್ಲಿ ನಂಬಿಕೆ ಇಡಿ, ಅಥವಾ ನಿಮ್ಮಲ್ಲಿ ನಂಬಿಕೆ ಇಡಿ, ಅಥವಾ ಇನ್ನೊಬ್ಬರಲ್ಲಿ ನಂಬಿಕೆ ಇಡಿ. ಎಲ್ಲಾದರೂ ಇಡಿ, ಒಟ್ಟಿನಲ್ಲಿ ನಂಬಿಕೆನ ಇಡಿ. ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ. ನಾನು ಹೀಗಾಗ್ತೀನಿ, ನನ್ನಿಂದ ಸಾಧ್ಯ ಇದೆ ಅಂತ ನೀವು ಯಾವಾಗ ಅಂದ್ಕೊಳ್ತೀರಿ, ಅದೇ ಕ್ಷಣದಿಂದ ನಿಮ್ಮಲ್ಲಿ ಬದಲಾವಣೆಗಳು ಆರಂಭ ಆಗುತ್ತೆ. ಕ್ಯಾನ್ಸರ್ನ ಗೆದ್ದವರಿದ್ದಾರೆ ನಮ್ಮ ಜಗತ್ತಿನಲ್ಲಿ ನಂಬಿಕೆಗಳಿಂದ. ಕೋಟ್ಯಾಧಿಪತಿಗಳಾಗಿದ್ದಾರೆ ಕೇವಲ ನಂಬಿಕೆಗಳಿಂದ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗೆದ್ದವರಿದ್ದಾರೆ ಕೇವಲ ನಂಬಿಕೆಗಳಿಂದ. ಯಾವುದಕ್ಕೂ ಬಗ್ಗಬೇಡಿ, ಯಾವುದಕ್ಕೂ ಹೆದರ್ಲಿಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು, ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂತ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಬಾಕ್ಸ್ಗಳು ಓಪನ್ ಆಗಿರೋದ್ರಿಂದ ಯಾರು ಬೇಕಾದರೂ ಏನು ಬೇಕಾದರೂ ನಿಮಗೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರ್ತಾರೆ. ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ನಿಮ್ಮ ಹಿತೈಷಿಗಳು, ಓಕೆ, ನಿಮ್ಮಲ್ಲಿ ಬದಲಾವಣೆಗಳನ್ನ ಯಾರು ಬಯಸ್ತಾ ಇರ್ತಾರೆ, ನೀವು ಅಭಿವೃದ್ಧಿ ಆಗಬೇಕಂತ ಯಾರು ಅನ್ಕೊಳ್ತಾ ಇರ್ತಾರೆ, ನಿಮಗೆ ನಿರಂತರವಾಗಿ ಬೆಂಬಲ ಕೊಟ್ಕೊಂಡು ನೀವು ತಪ್ಪಿದಾಗ ಯಾರು ತಿದ್ದುತ್ತಾ ಇರ್ತಾರೆ, ಅಂಥವರು ಟೀಕೆ ಮಾಡಿದಾಗ ಅವ್ರ ಬಳಿ ಹೋಗಿ ಕೇಳಿ, ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ, ನಾನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ. ಇನ್ನು ಯಾರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ, ನಿಮ್ಮ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹರಡೋದಾಗಲಿ, ಗಾಸಿಪ್ಗಳನ್ನ ಹರಡೋದಾಗಲಿ ಮಾಡ್ತಾರೆ, ಅವ್ರ ಬಗ್ಗೆ ಡೋಂಟ್ ಎಕ್ಸ್ಪ್ಲೇನ್ ಎನಿಥಿಂಗ್ ಟು ದೆಮ್. ಯಾವತ್ತೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ. ಅದು ಯಾರಿಗೇ ಇರಲಿ, ನೀವು ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಉದ್ದೇಶ ಒಳ್ಳೆಯದಾಗಿದ್ದರೆ, ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ, ನಿಮ್ಮ ದಾರಿ ಸ್ವಚ್ಛವಾಗಿದ್ದರೆ, ಯಾರಿಗೂ ಎಲ್ಲಿಯೂ ಯಾವುದೇ ಕಾರಣಕ್ಕೂ ಹೆದರುವಂತಹ ಸಂದರ್ಭಗಳು ಬರುವುದಿಲ್ಲ. ಆ ದೇವರು ನಿಮ್ಮ ಬೆಂಬಲಕ್ಕಿರ್ತಾನೆ. ಮತ್ತು ನಿಮ್ಮ ಪ್ರಯತ್ನ ಮುಂದುವರೆದಾಗ ಸಮಾಜದಲ್ಲಿರುವಂಥ ಒಳ್ಳೆಯ ವ್ಯಕ್ತಿಗಳು ನಿಮಗೇ ಗೊತ್ತಿಲ್ಲದೆ ಬಂದು ನಿಮಗೆ ಕೈ ಜೋಡಿಸ್ತಾರೆ ನಿಮ್ಮ ಜೊತೆ. ಸಾಕಲ್ವಾ? ಹಾಗಾಗಿ ಟೀಕೆ ಟಿಪ್ಪಣಿಗಳಿಗೆ ಹೆದರಬೇಡಿ, ಯಾವುದೇ ಕಾರಣಕ್ಕೂ ಹೆದರಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ. ಜಸ್ಟ್ ಡಿಲೀಟ್ ದೆಮ್. ಆ ಟೀಕೆ ಟಿಪ್ಪಣಿಗಳನ್ನು, ಆ ವ್ಯಕ್ತಿಗಳನ್ನು ನಿಮ್ಮ ಲೈಫ್ನಿಂದ, ನಿಮ್ಮ ಅಕೌಂಟ್ಗಳಿಂದ ಡಿಲೀಟ್ ಮಾಡಿಬಿಡಬೇಕು. ಚರ್ಚೆ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಬಾರ್ದು. ಇದು ತುಂಬ ಮುಖ್ಯ ಅಲ್ವಾ? ಇಷ್ಟು ಗೊತ್ತಿರಲಿ. ಇನ್ನು ಹಾಗೇನೆ ಕೆಲವೊಂದು ಮುಖ್ಯವಾದಂಥ ಅಂಶಗಳು ನಾನು ಹೇಳಿಬಿಡಬೇಕು. ನೋಡಿ, ಇವತ್ತಿನ ಕಾಲದಲ್ಲಿ ಬರೀ ಪುಸ್ತಕಗಳು, ಬರೀ ಸಿನಿಮಾಗಳು ಮತ್ತು ಬರೀ ಎಂಜಾಯ್ಮೆಂಟ್ಗಳಂತ ಕೂತ್ರೆ ಸಾಲಲ್ಲ. ನೋಡಿ, ಎಲ್ಲ ಇವತ್ತಿನ ಕಾಲದ ತಂತ್ರಜ್ಞಾನಗಳನ್ನ ನೀವು ಕಲಿಬೇಕಾಗತ್ತೆ. ಈ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಟೈಪಿಂಗ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಚಾಟ್ GPT ಅಂತ ಹೊಸ ಹೊಸ ತಂತ್ರಜ್ಞಾನಗಳನ್ನು ನೀವೆಲ್ಲರೂ ಕಲಿಬೇಕಾಗುತ್ತೆ. ಅಟ್ಲೀಸ್ಟ್ ಒಂದನ್ನು ಕಲೀರಿ. ಯಾವುದಾದ್ರೂ ಒಂದರಲ್ಲಿ ನೀವು ಸೂಪರ್ ಇರಬೇಕು. ಮಾತಾಡೋದ್ರಲ್ಲಿ, ಭಾಷಣದಲ್ಲಿ, ಹೌದು, ಅಬ್ಸರ್ವ್ ಮಾಡಿ ನೋಡೋಣ. ಈ ಜಗತ್ತಿನಲ್ಲಿ ಟಾಪ್ ಆಗಿರೋರು ಎಲ್ಲರೂ ಕೂಡ ಅಟ್ಲೀಸ್ಟ್ ಒಂದರಲ್ಲಿ ಅವ್ರು ಟಾಪ್ ಇದ್ದಾರೆ. ವಿರಾಟ್ ಕೊಹ್ಲಿ ಅವ್ರನ್ನ ತೆಗೆದುಕೊಳ್ಳಿ, ಕ್ರಿಕೆಟ್ನಲ್ಲಿ ಟಾಪ್. ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ಶಿಪ್ನಲ್ಲಿ ಟಾಪ್. ಹಾಡ್ನಲ್ಲಿ ಸೋನು ನಿಗಮ್ ಟಾಪ್. ಸಿನಿಮಾ ರಂಗದಲ್ಲಿ ಬೇಡ, ಮತ್ತೆ ನಿಮಗೆ ಬೇರೆ ಬೇರೆ ಹೀರೋಗಳು ನಿಮ್ಗೆ ಇಷ್ಟ ಇರ್ತಾರೆ. ಹೌದು, ಅವ್ರು ನಟನೆಯಲ್ಲಿ ಟಾಪ್ ಇರ್ತಾರೆ, ಅದಕ್ಕೆ ಆ ಲೆವೆಲ್ಗೆ ಹೋಗಿರ್ತಾರೆ. ಕರ್ನಾಟಕದಲ್ಲಿ ಎಷ್ಟು ಜನ ಟಾಪ್ ಹೀರೋಗಳಿದ್ದಾರೆ? ಒಂದು 5 ಜನ, 10 ಜನ. 7 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ 10 ಜನ ಯಾಕೆ ಮಾತ್ರ ಟಾಪ್ಗೆ ಹೋದ್ರು? ಅವರಲ್ಲಿ ವರ್ಕ್ ಮಾಡಿದ್ರು ಆ ಕ್ಷೇತ್ರದಲ್ಲಿ. IASನಲ್ಲಿ ಪ್ರತಿ ವರ್ಷ 10 ಲಕ್ಷ ಜನ ಎಕ್ಸಾಮ್ ಬರೀತಾರೆ, ಕೇವಲ 180 ಜನ ಯಾಕೆ IAS ಆಗ್ತಾರೆ? ಅವರಲ್ಲೂ ಕೇವಲ 1% ಅಥವಾ 2% ಮಾತ್ರ ಜನ ಯಾಕೆ ಪ್ರಾಮಾಣಿಕರಾಗಿ ಉಳಿತಾರೆ? ಯಾಕಂದರೆ ಅವರು ಆ ಕ್ಷೇತ್ರದಲ್ಲಿ ದುಡ್ಕೊಂಡಿರ್ತಾರೆ, ಶ್ರಮ ವಹಿಸಿರ್ತಾರೆ. ವಿಜ್ಞಾನಿಗಳು ಇಷ್ಟೆಲ್ಲ ಜಗತ್ತಿನಲ್ಲಿ 800 ಕೋಟಿ ಜನಸಂಖ್ಯೆ ಇದೆ ಜಗತ್ತಿಂದು, 800ನ ಆಸ್ಪಾಸು. ಕೆಲವೊಬ್ರು ಮಾತ್ರ ಯಾಕೆ ವಿಜ್ಞಾನಿಗಳಾಗಿದ್ದಾರೆ? ಕೆಲವೊಬ್ರು ಮಾತ್ರ ಯಾಕೆ ನೊಬೆಲ್ ಪ್ರಶಸ್ತಿ ಪಡಿತಾರೆ? ಕೆಲವೊಬ್ರು ಮಾತ್ರ ಯಾಕೆ ಆಸ್ಕರ್ ಪ್ರಶಸ್ತಿ ಪಡಿತಾರೆ? ಯಾಕಂದರೆ ಅದರಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ನಿಮ್ಮದು ಅಂತ
ನಿಮ್ಮದು ಅಂತ ಒಂದು ಕ್ಷೇತ್ರ ಇರಲಿ, ಅಲ್ಲಿ ನಿಮ್ಮನ್ನು ಯಾರೂ ತಡೆಯದೇ ಇರುವಂಥ ಲೆವೆಲ್ಗೆ ನೀವು ಹೋಗಬೇಕು. ಅದು ಬರವಣಿಗೆನೇ ಆಗಿರ್ಬೋದು, ಮಾತಾಗಿರ್ಬೋದು, ಹಾಡಾಗಿರ್ಬೋದು, ನಿಮ್ಮ ಸ್ಪೋರ್ಟ್ಸ್ ಆಗಿರ್ಬೋದು, ಬೆಳೆಸ್ಕೊಳ್ಳಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇವತ್ತಿನ ಕಾಲದ ಬೆಳವಣಿಗೆಯ ಅಥವಾ ಶ್ರೀಮಂತಿಕೆಯ ಗುಟ್ಟು ಅಂತ ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಟಾಪ್ ಆಗಿರೋದು. ನೀವು ಇರ್ರಿಪ್ಲೇಸಬಲ್ ಇರಬೇಕು. ಆ ಕೆಲಸವನ್ನು ನಿಮಗೆ ಬಿಟ್ಟು ಬೇರೆ ಯಾರಿಗೆ ಕೊಟ್ಟರು ಕೂಡ ಅದು ಯಶಸ್ವಿ ಆಗಲ್ಲ ಅನ್ನೋದು ನಿಮ್ಮ ಟಾಪ್ ಮ್ಯಾನೇಜ್ಮೆಂಟ್ ಅವರಿಗೆ ಯಾವಾಗ ಗೊತ್ತಾಗುತ್ತೋ ಅವತ್ತು ನೀವು ಗೆದ್ದ ಹಾಗೆ. ಇವ್ರು ಇಲ್ಲದೇ ಇದ್ರೂ ಕೂಡ ಕೆಲಸ ನಡೆಯುತ್ತೆ ಅನ್ನೋ ಲೆವೆಲ್ನಲ್ಲಿ ನೀವಿದ್ರೆ ನೀವಿನ್ನೂ ಕೂಡ ಹಂತಕ್ಕೆ ಹೋಗಿಲ್ಲ ಅಂತ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು. ಯು ಶುಡ್ ಬಿ ಇರ್ರಿಪ್ಲೇಸಬಲ್. ಆಗ ಮಾತ್ರ ನಿಮ್ಮ ಕೆಲಸವನ್ನು ಯಾರಿಂದ ಕಾಪಿ ಕೂಡ ಮಾಡೋಕ್ಕಾಗಬಾರ್ದು, ಆ ಲೆವೆಲ್ನಲ್ಲಿ ನೀವಿರಬೇಕು. ಇವತ್ತು ಇಂಗ್ಲೀಷ್ ಪುಸ್ತಕಗಳನ್ನ ಕನ್ನಡದಲ್ಲಿ ಅನುವಾದ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ ಜನರಿಗೆ. ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಹಾಕ್ತಾ ಇದ್ದಾರೆ. ಕಾರಣ ಏನು? ಕೆಪಾಸಿಟಿ ಕಮ್ಮಿ ಆಗಿದೆ. ತಂತ್ರಜ್ಞಾನ ಬೆಳೆದಿದೆ, ಕೆಪಾಸಿಟಿ ಕಡಿಮೆ ಆಗಿದೆ. ಸೊ ಅಪಾರ್ಚುನಿಟಿಗಳು ಬಹಳ ಇವೆ, ಬಟ್ ಕೆಲಸ ಮಾಡೋರು, ದುಡಿದುಕೊಳ್ಳೋರು ಕಡಿಮೆ ಇದ್ದಾರೆ. ನೀವೇನಾದರೂ ಸ್ವಲ್ಪ ಪ್ರತಿದಿನ ಒಂದು 2 ರಿಂದ 3 ಗಂಟೆ ನೀವು ಹಾರ್ಡ್ ವರ್ಕ್ ಮಾಡ್ತಾ ಹೋದರೆ, ಪ್ರತಿದಿನ ಒಂದು ಅರ್ಧದಿಂದ 1 ಗಂಟೆ ನಿಮ್ಮ ಹವ್ಯಾಸದಲ್ಲಿ ನೀವು ತೊಡಗಿಸ್ತಾ ಹೋದರೆ ನಿಮ್ಮ ಶ್ರೀಮಂತಿಕೆಯನ್ನು ತಡೆಯೋರು ಯಾರೂ ಇಲ್ಲ. ನೀವೆಲ್ಲರೂ ಬೆಳಿಬೇಕು. ನಿಮ್ಮಲ್ಲಿ ಆ ಸಾಮರ್ಥ್ಯ ಇರುತ್ತೆ. ಅದ್ರ ಬಗ್ಗೆ ನೀವು ಇಲ್ಲಿವರೆಗೂ ಥಿಂಕ್ ಮಾಡಿಲ್ಲ ಅಷ್ಟೆ. ಅದೆಲ್ಲವನ್ನು ಕೂಡ ಥಿಂಕ್ ಮಾಡೋಕ್ಕೆ, ಅದೆಲ್ಲವನ್ನೂ ಕೂಡ ಬರಿತಾ ಹೋಗೋಕ್ಕೆ ನಿಮ್ಮ ಡೈರಿ ನಿಮ್ಮ ಸಂಗಾತಿ ಆಗಲಿ. ಇವತ್ತಿನಿಂದ ನಿಮಗೆ ನೀವು ಒಂದು ಪ್ರಮಾಣ ಮಾಡ್ಕೊಳ್ಳಿ. ಏನಂತ ಅಂದರೆ, ಪ್ರತಿ ವರ್ಷ ನೀವು ಬರಿತಿರೋ ಬಿಡ್ತಿರೋ ಗೊತ್ತಿಲ್ಲ, ಪ್ರತಿ ವರ್ಷ ಒಂದು ಡೈರಿ ತೊಗೊಳ್ಬೇಕು. ಆ ಡೈರಿಯಲ್ಲಿ ನಿಮ್ಮ ಭಾವನೆಗಳನ್ನು ಅಥವಾ ಒಳ್ಳೆ ಒಳ್ಳೆ ಮಾತುಗಳ ಅಂಶಗಳನ್ನ ನೀವು ಬರಿತಾ ಹೋದರೆ ಹಲವಾರು ರೀತಿಯ ಬದಲಾವಣೆಗಳು ನಿಮ್ಮಲ್ಲಿ ಆಗುತ್ತೆ. ಈ ಡೈರಿ ನಿಮ್ಮ ಏನಾಗಬೇಕು? ಒಂದು ಆಯುಧ ಆಗಬೇಕು. ಅದೊಂದು ಆಯುಧ. ದ್ಯಾಟ್ ವೆಪನ್ ವಿಲ್ ಗಿವ್ ಯು ಎವ್ರಿಥಿಂಗ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಇಲ್ಲಿವರೆಗೂ ತಾಳ್ಮೆಯಿಂದ ನೀವು ಇದನ್ನು ಕೇಳಿದರೆ ನಿಜವಾಗ್ಲೂ ನಿಮ್ಮಲ್ಲಿ ಒಂದು ಕನಸಿದೆ, ಅದಕ್ಕೆ ನಮ್ಮ ಬೆಂಬಲ ಸದಾ ಇದ್ದೇ ಇರುತ್ತೆ. ತುಂಬ ಧನ್ಯವಾದಗಳು. 2024ನೇ ಇಸ್ವಿ ನಿಮ್ಮದಾಗಲಿ, ನಿಮ್ಮ ಕನಸುಗಳೆಲ್ಲ ಈಡೇರಲಿ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಹಾರ್ಡ್ ವರ್ಕ್ಗಳನ್ನ ಮಾಡುವಂಥ ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮ್ಮ ಕನಸಿಗೆ ಬೆಂಬಲ ನೀಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಕನ್ನಡ IAS ಅಕಾಡೆಮಿ ಮಾಡುತ್ತೆ. ನಿಮಗೆ ಏನೇ ಸಮಸ್ಯೆಗಳಿದ್ದರೂ ಕಮೆಂಟ್ ಬಾಕ್ಸ್ಗಳಲ್ಲಿ ಬರಿತಾ ಇರಿ. ನಾವು ನಿಮಗೆ ವೈಯಕ್ತಿಕವಾಗಿ ಸಂಪರ್ಕಿಸಿ ಆ ಸಮಸ್ಯೆಗಳನ್ನ ಬಗೆಹರಿಸೋಕೆ ಪ್ರಯತ್ನ ಪಡ್ತೀವಿ. ಒಂದು 6 ತಿಂಗಳಾಯಿತು ನಮ್ಮ ಕನ್ನಡ IAS ಅಕಾಡೆಮಿ ಸ್ಟಾರ್ಟ್ ಆಗಿ. ಭಾಳಷ್ಟು ಜನರ ಜೊತೆ ನಾವು ಮಾತಾಡಿದ್ದೀವಿ, ಭಾಳಷ್ಟು ಜನ ನಮ್ಮನ್ನು ಸಂಪರ್ಕಿಸಿದ್ದಾರೆ. ಒಂದನ್ನು ನಾನು ನಿಮಗೆ ಇಲ್ಲಿ ಹೇಳಬೇಕು, ಏನಂತ ಅಂದರೆ, ಬಹಳಷ್ಟು ಜನರಿಗೆ ಏನೋ ಒಂದು ಮಾಡಬೇಕನ್ನುವಂಥ ಕನಸಿದೆ, ಹುರುಪಿದೆ, ಆಸಕ್ತಿ ಇದೆ, ಮಾರ್ಗದರ್ಶನದ ಕೊರತೆ ಇತ್ತು. ಇನ್ನು ಮುಂದೆ ಅದೆಲ್ಲವನ್ನು ಕೂಡ ಕೊಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಅದನ್ನು ಬಳಸ್ಕೊಂಡು ನೀವೆಲ್ಲರೂ ಬೆಳಿಬೇಕು. ಯಾಕಂದರೆ ನಮ್ಮ ಭಾರತದ ಒಂದು ಅದ್ಭುತವಾದಂತಹ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕ. ನಮ್ಮ ಭಾರತದಲ್ಲಿ ಟ್ಯಾಕ್ಸ್ ಕಟ್ಟೋದ್ರಲ್ಲಿ 2 ಅಥವಾ 3ನೇ ಸ್ಥಾನದಲ್ಲಿದ್ದೀವಿ ನಾವು. ನಮ್ಮಂಥ ರಾಜ್ಯ ದೇಶವನ್ನು ಯಾಕೆ ಆಳಬಾರ್ದು? ನಾವು ಹೇಳಿದಾಗೇ ದೇಶ ಕೇಳಬೇಕು. ಆ ಲೆವೆಲ್ಗೆ ನಾವು ಬೆಳಿಬೇಕು ಕರ್ನಾಟಕದವರು. ಒಂದು ಫ್ರಾನ್ಸ್ ದೇಶದ ಜನಸಂಖ್ಯೆ ಎಷ್ಟಿದ್ದೀವಿ ನಾವು. ಶಿಕ್ಷಣದಲ್ಲಿ ತುಂಬ ಚೆನ್ನಾಗಿದ್ದೀವಿ. ಸಂಸ್ಕಾರ ಅಂತ ಬಂದಾಗ ಕರ್ನಾಟಕದಷ್ಟು ಒಳ್ಳೆಯ ರಾಜ್ಯ ಯಾವುದೂ ಇಲ್ಲ. ಸಿನಿಮಾ ರಂಗದಲ್ಲೂ ಕೂಡ ಜಗತ್ತಿನ ದೇಶದ ಅತಿ ಹೆಚ್ಚು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ರಾಜ್ಯ ಇದೆ, ಅದು ನಮ್ಮ ಕರ್ನಾಟಕ. ಸಸ್ಯವರ್ಗ ಅಂತ ಬಂದರೆ, ಪರಿಸರ ಅಂತ ಬಂದರೆ ಕರ್ನಾಟಕ ತುಂಬ ಚೆನ್ನಾಗಿದೆ. IT ನಲ್ಲೂ ಕೂಡ ನಮ್ಮ ಭಾರತದ ನಂಬರ್ 1 ನಗರ ನಮ್ಮ ಬೆಂಗಳೂರಾಗಿದೆ ಅಲ್ವಾ? ಬೀದರ್ನಿಂದ ಚಾಮರಾಜನಗರದವರೆಗೆ, ಮೈಸೂರುವರೆಗೆ, ಮಂಗಳೂರು, ಬಳ್ಳಾರಿ, ಬೆಳಗಾವಿ, ಹುಬ್ಬಳ್ಳಿ, ದಾವಣಗೆರೆ, ಈ ಎಲ್ಲ ಜಿಲ್ಲೆಗಳನ್ನ ನೋಡಿದಾಗ ನಮ್ಮ ಸಂಸ್ಕೃತಿ, ನಮ್ಮ ನಡೆ, ನುಡಿ, ಆಚಾರ ವಿಚಾರಗಳು ತುಂಬ ಚೆನ್ನಾಗಿದೆ. ಒಳ್ಳೆಯ ಮಾರ್ಗದರ್ಶನ ಕೊರತೆ ಇದೆ, ಬಟ್ ಹುಡುಕುವಂತಹ ಸಾಮರ್ಥ್ಯ ನಮ್ಮಲ್ಲಿ ಬರಬೇಕು. ಪ್ರಯತ್ನ ಪಡಿ, ಯಶಸ್ಸು ಖಂಡಿತವಾಗಲೂ ನಿಮ್ಮದಾಗುತ್ತೆ. ಆಲ್ ದಿ ಬೆಸ್ಟ್. ಹ್ಯಾವ್ ಅ ಗ್ರೇಟ್ ಇಯರ್ ಇನ್ ಯುವರ್ ಫ್ಯೂಚರ್. ನೆನ್ಪಿಟ್ಕೊಳ್ಳಿ, ನೀವೆಲ್ಲರೂ ಕೂಡ ನಾಯಕರು. ನಿಮ್ಮನ್ನು ನಾಯಕರಾಗಿ ನೋಡಲಿಕ್ಕೆ ನಾವು ಇಷ್ಟಪಡ್ತೀವಿ. ನೀವು ಯಾರ ಹಿಂಬಾಲಕರು ಆಗಬಾರ್ದು. ಯಾವುದೇ ಸಿನಿಮಾ ನಟ ಇರಲಿ, ಯಾವುದೇ ಕ್ರಿಕೆಟ್ ಪ್ಲೇಯರ್ ಇರಲಿ, ಯಾವುದೇ ಟೀಮ್ ಇರಲಿ, ಯಾರೇ ಇರಲಿ, ಯಾರ ಹಿಂಬಾಲಕರು ಆಗಬೇಡಿ. ನೀವೆಲ್ಲರೂ ನಾಯಕರಾಗಬೇಕು. ಇದೊಂದು ಪಾಯಿಂಟನ್ನು ನೆನ್ಪಿಟ್ಕೊಂಡು ನಿಮ್ಮ ಡೈರಿನಲ್ಲಿ ಮೊದಲ ಪೇಜ್ನಲ್ಲಿ ಬರ್ಕೊಂಡ್ಬಿಡಿ, ಲೀಡರ್ ಅಂತ. ಯು ಆರ್ ಅ ಲೀಡರ್. ನೀವು ಹುಡುಗನೇ ಆಗಿರಿ, ಹುಡುಗಿನೇ ಆಗಿರಲಿ, ಗೃಹಿಣಿ ಆಗಿರಿ ಅಥವಾ ಕೆಲಸಗಾರರಾಗಿರಿ, ಯು ಆರ್ ಅ ಲೀಡರ್. ನೆನ್ಪಿಟ್ಕೊಳ್ಳಿ ಈ ಮಾತನ್ನು. ಓಕೆನಾ? ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೀರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಈ ಒಂದು ಹೊಸ ವರ್ಷಕ್ಕೆ ಇದೇ ಗಿಫ್ಟ್ ಆಗಲಿ ಅಲ್ವಾ? ಸರಿ, ಹಾಗಾದರೆ ಹೋಗಿ ಬನ್ನಿ ಎಲ್ಲರೂ. ನಮಸ್ಕಾರ. ಆಲ್ ದ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ.